ददातनो दिनकरः चन्द्रो यशो निर्मलं भूतिं भूमिसुतः सुधांशतनयो प्रज्ञां गुरुर्गौरवं काव्यकोमलवाग्विलासमतुलं मन्दो मुदो सर्वदा राहुर्बाहुबलं करोतो विरोधशमनं केतुः कुलोऽस्यो उन्नतिं कुरुः नीतिप्रीतिकरा भवन्तो भवतां सर्वेनो अनुकूलग्रहाः ॐ नमो सूर्यपितामहो व्यासा वसिष्ठो अत्रिपराशरः कश्यपो नारदो गद्यः मरिचिर्मनुरङ्गिराः लोमश पौलशच्चैव चवनो यमनो भृगुः शौनकः अष्टादशे वेति ज्योतिष्यशास्त्र प्रवर्तक ओम शांति 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 ವಿಶ್ವಜ್ಯೋತಿ ಜನೇಶ್ವರ ಜ್ಯೋತಿಷಾಲಯದ ಎಲ್ಲ ವಿದ್ಯಾರ್ಥಿ ಹೃದಯ ಬಂಧುಗಳಿಗೆ ನಿಮ್ಮ ಸುಂದರಬಾಬು ಮಾಡುವ ಪ್ರಣಾಮಗಳು. ನಿಮ್ಮ ತಂದೆ ತಾಯಿಗಳನ್ನ, ಗುರು ಹಿರಿಯರನ್ನ, ನವಗ್ರಹಗಳನ್ನ, 18 ಜನ ಪ್ರವರ್ತಕರನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಈ ಜ್ಯೋತಿಷ ಶಾಸ್ತ್ರ ಎಲ್ಲರಿಗೂ ಸಿಕ್ಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಪಾಠದೊಳಗಡೆ ಬರೋಣ. ಸೊ ಇಲ್ಲಿವರೆಗೆ ನಾವು ನಕ್ಷತ್ರ ಮಂಡಲದವರೆಗೆ ಬಂದಿದ್ದೀವಿ. ಅದೆಲ್ಲ ಹೇಗೆ ಬಂತು ಅನ್ನೋದೆಲ್ಲ ನಿಮಗೆ ಗೊತ್ತಿದೆ, ಗೊತ್ತಾಗಿದೆ. ಇನ್ನು ನೀವು ಯೂಟ್ಯೂಬ್ಗೆಲ್ಲ ಹೋದ್ರೆ ಮತ್ತೆ ನೆಟ್ವರ್ಕ್ ಇದು ಗೂಗಲ್ ಅಲ್ಲೆಲ್ಲ ಹೋದ್ರೆ ಇನ್ನೂ ವಿಸ್ತಾರವಾಗಿರುತ್ತೆ. ಇಲ್ಲಿ ನಾವೇನ್ ಮಾಡ್ತಿದ್ದೀವಿ, ಇನ್ಸ್ಟೆಂಟ್ ಆಗಿ ಜ್ಯೋತಿಷ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಸ್ವಲ್ಪ ಟಚ್ ಮಾಡ್ತಾ ಇದ್ದೀವಿ, ಪೂರ್ಣವಾಗಿ ಟಚ್ ಮಾಡಿಲ್ಲ. ಒಂದೊಂದು ಸಬ್ಜೆಕ್ಟ್ಗಳ ನಾನು ಹೇಳ್ಕೊಂಡು ಬಂದಿರೋದನ್ನ ನೀವೇನಾದ್ರೂ ಎಲಾಬ್ರೇಟ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದೊಂದನ್ನ ನೀವು ಅಧ್ಯಯನ ಮಾಡೋದಕ್ಕೆ ಒಂದು 6 ತಿಂಗಳು 1 ವರ್ಷ ಬೇಕಾಗತ್ತೆ. ಓಕೆ, ನಿಮಗೇನಾದ್ರೂ ಕಾಲಾವಕಾಶ ಇದ್ದು PhD ಮಾಡ್ತೀನಿ, ಅಧ್ಯಯನ ಮಾಡ್ತೀನಿ, ಅಸ್ಟ್ರಾನಮಿಯನ್ನ ನೋಡ್ತೀನಿ ಅನ್ನೋದಾಗಿದ್ರೆ ಮಾಡಬಹುದು. ನಾನು ಹೇಳಿದೆ ಹೈಡ್ರೋಜನ್ ಇದೆ, ಹೀಲಿಯಂ ಇದೆ, 74 ವಿಧವಾದ ವಸ್ತುಗಳಿದೆ, 52 ಕಿರಣಗಳಿದಾವೆ, 7 ರಥಗಳಿದಾವೆ, ಏಕಚಕ್ರ ರಥ ವಾಹನ ಅಂತ ಹೇಳಿದೆ. ಸೊ ಇದನ್ನೆಲ್ಲ ನೀವು ಅಧ್ಯಯನ ಮಾಡಬೇಕು ಅಂತಂದ್ರೆ ಭವಿಷ್ಯ ಪುರಾಣ ಅಂತೇಳಿ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಬೇರೆ ಸೂರ್ಯನಾರಾಯಣನ ಬಗ್ಗೆನೆ ಸಿಕ್ಕಾಬಟ್ಟೆ ಕೊಟ್ಟಿರ್ತಾರೆ, ಮಂತ್ರಗಳು, ಅವನ ರೂಪಗಳು, ಅವನು ಹೇಗೆ ಬಂದ, ಎಲ್ಲಿಂದ ಬಂದ ಅಂತೇಳಿ ಒಂದು ಮೈಥಾಲಜಿಕಲ್ ಆಗಿ ಒಂದು ಕಥೆ ಇರುತ್ತೆ. ಅದಾದ್ಮೇಲೆ ವೈಜ್ಞಾನಿಕವಾಗಿ ನೀವು ಹೋದಾಗ, ಸೈನ್ಸ್ ಪ್ರಕಾರ ಭೌಗೋಳಿಕವಾಗಿ ನೋಡಿದಾಗ ಬೇಕಾದಷ್ಟು ವಿಷಯಗಳು ಗೊತ್ತಾಗುತ್ತೆ. ಅದೆಲ್ಲ ಬೇಕಾ ಬೇಡವಾ? ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ವಿಷಯಗಳಿಗೆ ನೋಡಿದಾಗ ಒಂದಿಷ್ಟನ್ನ ಮಾತ್ರ ನಾವು ತಗೊಂಡಿದ್ದೀವಿ, ಅಥವಾ ಅಸ್ಟ್ರಾನಮಿನೇ ನೋಡ್ತೀವಿ, ಕ್ಯಾಲ್ಕುಲೇಷನ್ ನಾನು ಜಾಸ್ತಿ ಕಲಿತೀನಿ ಅನ್ನೋದಾಗಿದ್ರೆ ನೀವು ಅದನ್ನ ಕಲಿಬಹುದು. ಅಧ್ಯಯನವನ್ನ ಮಾಡೋದಕ್ಕೆ ತಪ್ಪೇನಿಲ್ಲ, ತಿಳ್ಕೊಳ್ಳೋದ್ರಲ್ಲಿ ಯಾವುದೇ ವಿಧವಾದಂತಹ ತಪ್ಪುಗಳಿಲ್ಲ. ಸಾಧ್ಯವಾದರೆ ತಿಳ್ಕೊಳ್ಳಿ. ಓಕೆ, ಈಗ ನೀವು ನಾನು ಮೊನ್ನೆ ಏನ್ ಮಾಡಿದೆ, ನಕ್ಷತ್ರಗಳು ಹೇಗೆಲ್ಲ ಉಂಟಾಯ್ತು, ಎಷ್ಟು ನಕ್ಷತ್ರಗಳಿದಾವೆ ಅಂತ ಹೇಳಿದೆ. ಮೊದಲು ಹೇಳಿದ್ದಲ್ಲ ಪಾಠಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡು ಅರ್ಥ ಮಾಡ್ಕೊಳ್ಬಹುದು. ಅರ್ಥ ಮಾಡಿಕೊಂಡು ಅದನ್ನ ಹೊರಗಡೆ ಹಾಕುವಾಗ ನಿಮ್ಮದೇ ಆದಂತ ಭಾಷೆಯಲ್ಲಿ, ನಿಮ್ಮದೇ ಆದಂತ ಜ್ಞಾನದಲ್ಲಿ ನೀವು ಸವಿಸ್ತಾರವಾಗಿ ಹೇಳಬಹುದು, ಬಿಡಬಹುದು. ಆದರೆ ನಿನ್ನೆ ನಾವು ಬಳಸಿದ ಟೇಬಲ್ ಅನ್ನ ಮಾತ್ರ ಹೇಳಲೇಬೇಕು, ಅದರಲ್ಲಿ ಬೇರೆ ಬದಲಾವಣೆ ಇಲ್ಲ. 27 ನಕ್ಷತ್ರಗಳಂದ್ರೆ 27 ನಕ್ಷತ್ರಗಳನ್ನು ನೀವು ಲೈನ್ ಆಗಿ ಹೇಳಲೇಬೇಕು. 24 27 ಅಧಿದೇವತೆಗಳನ್ನು ಹೇಳಿ ಅಂದ್ರೆ ಹೇಳಲೇಬೇಕು. ರೂಪಗಳನ್ನು ಹೇಳಿ ಅಂದ್ರೆ ಹೇಳಲೇಬೇಕು. ವಾಹನಗಳನ್ನ ಅದಕ್ಕೆ ಕೊಟ್ಟಿರ್ತಕ್ಕಂಥ ಪ್ರಾಣಿಗಳನ್ನ ಹೇಳಿ ಅಂದ್ರೆ ಅದು ಹೇಳಲೇಬೇಕು. ಯೋಗಗಳು, ಕರ್ಣಗಳು, ತಿಥಿಗಳು, ನಕ್ಷತ್ರಗಳು ಇದೆಲ್ಲವೂ ಸಹ ಕಂಠಪಾಠ ಆಗ್ಲೇಬೇಕು. ಸುಮ್ಮನೆ ಕೇಳ್ಕೊಂಡು ಹೋಗ್ತೀನಿ ಅನ್ನೋದಕ್ಕೆ ಆಗಲ್ಲ ಇದು. ಸೊ ಹಾಗಾಗಿ ನೀವು ಕಡ್ಡಾಯವಾಗಿ ಹೇಳಲೇಬೇಕು. ಸೊ ಗೋಪಾಲ್ ಹೇಳಿ ನೋಡೋಣ, 27 ನಕ್ಷತ್ರ ಯಾವ್ದು ಅಂತ. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಕ, ಕುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ,
ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ ಮತ್ತು ರೇವತಿ. ಸೊ ಅವ್ರು ಹೇಳಿದ್ದು ಕರೆಕ್ಟ್ ಆಗಿದೆ ಅಂತ ಆಯ್ತು. ಓಕೆ, ಶಾಂತಕುಮಾರ್. ಗುರುಗಳೇ, ಅವರ ಅಧಿದೇವತೆಗಳು ಹೇಳ್ತೀರಾ? ಅಧಿದೇವತೆಗಳು ಗುರುಗಳೇ. ಹೌದು. ನೋಟ್ಸ್ ಬರ್ಕೊಳಕ್ ಆಗಿಲ್ಲ ಗುರುಗಳೇ. ಅವತ್ತು ಬರಕ್ ಪೂಜೆಲಿದ್ದೆ, ಬರಕ್ ಕೇಳಿಸ್ಕೊಂತ ಇದ್ದೆ ಅಷ್ಟೇ. ಓಕೆ, ಶ್ರೀನಾಥ್, ಅಧಿದೇವತೆಗಳು. ಒಂದು ವಿಷಯನ ತಿಳ್ಕೊಂಡಾಗ ಅದನ್ನ ನಾವು ಆಗ್ಲೇ ಅದನ್ನ ಇದು ಮಾಡ್ಕೊಂಡ್ಬಿಡ್ಬೇಕು, ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು. ಅಶ್ವಿನಿ ನಕ್ಷತ್ರನೋ ಯಾವ್ದೋ ಒಂದು ನಕ್ಷತ್ರ ಇದೆ ಅಂತ ಹೇಳಿ ಇಟ್ಕೊಳ್ಳೋಣ. ನಿಮ್ದು ಯಾವ್ದೋ ಒಂದು ಲಗ್ನ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, ಸಿಂಹ ಲಗ್ನ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ. ಸಿಂಹ ಲಗ್ನಕ್ಕೆ ಭಾಗ್ಯ ಸ್ಥಾನ ಬಂದು 9ನೇ ಮನೆ, ಅಶ್ವಿನಿ ಇದು ಮೇಷರಾಶಿ. ಅಲ್ಲಿ ಈ ಅಷ್ಟಮಾಧಿಪತಿನೋ ಬಾಧಕಾಧಿಪತಿನೋ ಮಾರಕಾಧಿಪತಿನೋ 6, 8, 12ನೇ ಅಧಿಪತಿನೋ ಹೋಗಿ ಕೂತ್ಕೊಂಡ್ಬಿಟ್ಟ. ಏನ್ ಮಾಡೋದು ಇವಾಗ? ಮತ್ತೆ ಹಾಗಾದ್ರೆ ಭಾಗ್ಯನ ಹೇಗೆ ನಾವು ತಗೊಳ್ಳೋದು? ಭಾಗ್ಯನ ನಾವ್ ಹೆಂಗೆ ಅವರಿಗೆ ಕೊಡೋದು? ಅವಾಗ ನಾವ್ ಅಲ್ಲಿಗೆ ಹೋಗ್ಬೇಕಲ್ವಾ? ಆ ನಕ್ಷತ್ರ ಯಾರು, ನಕ್ಷತ್ರದ ದೇವತೆ ಯಾರು, ನಕ್ಷತ್ರಕ್ಕೆ ಸಂಬಂಧಪಟ್ಟಂತ ಪ್ರಾಣಿ ಯಾವುದು, ವಸ್ತು ಯಾವುದು, ಮರ ಯಾವುದು, ಗಿಡ ಯಾವುದು, ಧಾನ್ಯ ಯಾವುದು, ತಗರಿ ಯಾವುದು, ತರಕಾರಿ ಯಾವುದು, ಹಣ್ಣು ಯಾವುದು, ಹಂಪಳೆ ಯಾವುದು ಅಂತ ನೋಡ್ಕೊಂಡು ಹೋದಾಗ ನಾವು ಅದರ ಪ್ರಕಾರವಾಗಿ ಪರಿಹಾರ ಕೊಡಬಹುದು. ಅರ್ಥವಾಯ್ತಾ? ಇಲ್ಲ ಅಂತ ಹೇಳಿದ್ರೆ ಪ್ರಯೋಜನ ಆಗಲ್ಲ ಅದು. ಸೊ ಅದಕ್ಕೆ ನಾನು ಮೊನ್ನೆ ಹೇಳಿದೆ, ಆ ಚಾರ್ಟ್ ಅನ್ನ ನಾವು ರೆಡಿ ಮಾಡ್ಕೊಳ್ಳಿ ಅಂತಾನು ಹೇಳಿದೆ. ನಾನು ಚಾರ್ಟ್ ರೆಡಿ ಮಾಡು ಅಂತ ಹೇಳಿದೆ. ನಾನು ಚಾರ್ಟ್ ನಾನು ಎಕ್ಸೆಲ್ ಶೀಟು ಹಾಕದೆ, ಇದು ನಾನು ಗ್ರೂಪಲ್ಲೂ ಹಾಕದೆ. ನಾನು ಇದನ್ನ ಗ್ರೂಪಲ್ಲಾದ್ರೂ ನೋಡಿದ್ರೆ ಯಾರಾದ್ರು ಗ್ರೂಪಲ್ಲಿ ನಾನು ವರ್ಡ್ ಶೀಟ್ ಒಂದು ಹಾಕದೆ ನೋಡಿ. ಇದನ್ನ ನಿಮ್ ಜೊತೆನೆ ಬರೆದುಬಿಟ್ಟು ನಕ್ಷತ್ರ, ಸಂಖ್ಯೆ, ಆಕಾರ, ಗ್ರಹ, ಅಧಿದೇವತೆ, ಅದರ ಗುಣ, ಅದರ ವಿಶೇಷವಾದ ಗುಣ, ಪ್ರಾಣಿ ಅಂತ ಹೇಳ್ಬಿಟ್ಟು ನಾನು ಬರೆದು ಹಾಕದೆ. ನೀವು ಅದನ್ನ ಓದ್ಲಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗ್ಬಿಡುತ್ತೆ ಅಲ್ವಾ? ಅದ್ ಏನಕ್ಕೆ ಬೇಕು ಅಂತ ಆವಾಗಲೇ ತಿಳ್ಕೊಂಡ್ಬಿಡ್ಬೇಕು ನಾವು. ಅದು ತಿಳ್ಕೊಳ್ದಲ್ಲೇ ಇದ್ರೆ ಕಲ್ತು ಪ್ರಯೋಜನ ಇರಲ್ಲ. ನೋಡಿ ಇವಾಗ ಇಲ್ಲಿ ಯಾರಾದ್ರೂ ಒಬ್ರು ಬರ್ಕೊಂಡಿರೋ ಓದಿ ನೋಡೋಣ. ಯಾರು ಬರ್ಕೊಂಡಿಲ್ಲ? ಯಾರು ಬರ್ಕೊಂಡಿಲ್ಲ? ಶ್ರೀನಾಥ್, ಮತ್ತೆ ಏನ್ ಜ್ಯೋತಿಷ್ಯ ಕಲಿತಿದ್ದೀರಪ್ಪ ನೀವು? ಬರ್ಕೊಂಡಿದೀನಿ. ಅಲ್ಲ, ಯಾರು ಇಷ್ಟೊಂದ್ ಜನ ಇದ್ದೀರಾ, ಒಬ್ಬರೇನ ಬರ್ಕೊಂಡಿರೋದ? ನಾನೇನು ಹುಡುಗಾಟಕ್ಕೆ ಪಾಠ ಮಾಡ್ತಿದ್ದೀನಿ ಅನ್ಕೊಂಡ್ಬಿಟ್ರೆ ಎಲ್ಲಾರನು? ಬೇರೆ ನಕ್ಷತ್ರ ಮತ್ತೆ ತಿಳ್ಕೊಂಡ್ರೆ ಸಾಕು, ಈ ಕಡೆ ಅದೆಲ್ಲ ಬಿಟ್ಬಿಡೋಣ ಅಂತೇಳಿ ಆ ತರ ಬಿಟ್ರೆ ನಿಮಗೆ ಲಾಸ್ ಆಗೋದು, ನನಗೇನ್ ಲಾಸ್ ಇಲ್ಲ. ಅರ್ಥವಾಯ್ತಾ? ನಾನು ಆತ್ಮಾರ್ಥವಾಗಿ ಏನೇನು ಕೊಡಬೇಕು ಅದನ್ನು ನಾನು ಮುಚ್ಚು ಮರೆ ಇಲ್ದೆಲ್ಲ ಕೊಡ್ತೀನಿ. ಪುಸ್ತಕದಲ್ಲಿ ನಿಮಗೆ ಇದು ಯಾವಾಗಲೂ ಬರೋ ಸಬ್ಜೆಕ್ಟು, ಅವಾಗ ನೀವು ತಿಳ್ಕೊಳ್ಳೋಕ್ಕಿಂತ ಬದಲಾಗಿ ಸ್ಟಾರ್ಟಿಂಗ್ ಅಲ್ಲೇ ನೀವು ಹಿಂಗ್ ಓದ್ಕೊಳ್ಳಿ ಅಂತ ಕೊಡ್ತಾ ಇದ್ದೀನಿ. ನಾನು ನಿಮ್ಮನ್ನ ಹಿಂಗ್ ಓದಿಸ್ತಾ ಹೋಗ್ತಾ ಇಲ್ಲ. ನಕ್ಷತ್ರ ಆಯ್ತು, ತಿಥಿ ಆಯ್ತು, ವಾರ ಆಯ್ತು, ನಕ್ಷತ್ರ ಆಯ್ತು ಅಂತ ನಾನು ಕಲ್ತೆ ಅಂತಲ್ಲ. ಒಳಗಡೆ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಬ್ರಹ್ಮಾಂಡ. ಸೊ ಅದಕ್ಕೆ ನಾನು ಪಾಠ ಹಿಂಗ್ ಮಾಡ್ತಾ ಇರೋದು. ಇನ್ನು ಇದು ಕಡಿಮೆ. ಇದು ಆಕ್ಚುಲಿ ನಕ್ಷತ್ರ ಅಂತ ನಕ್ಷತ್ರನೇ ಬೇಕಾದಷ್ಟಿರತ್ತೆ. ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ದಿನ ತಗೊಂಡು 27 ದಿವಸ ಮಾಡ್ಬೇಕಾಗಿ ಬರುತ್ತೆ. ಯಾರ ಕೇಳಿದ್ರು ಗ್ರೂಪಲ್ಲಿ ಇನ್ನು ಬೇರೆ ಏನ ಇದೆಯಾ ನಕ್ಷತ್ರ ಬಗ್ಗೆ ಅಂತೇಳಿ. ನಕ್ಷತ್ರ ಸಿದ್ಧಾಂತ ಅಂತ ನೋಡಿ 3 ಬುಕ್ ಇದೆ ಇಲ್ಲಿದೆ 3 ಬುಕ್ಕು. ಒಂದೊಂದು ಬುಕ್ ಹಿಡಿದಪ್ಪ 27 ನಕ್ಷತ್ರ. ಒಂದೊಂದು ನಕ್ಷತ್ರಕ್ಕೆ 160ರಿಂದ 190ವರೆಗೂ ಕಾರಕತ್ವಗಳು, ಬೇರೆ ಕಾರಕತ್ವಗಳು. ಅದಾದ್ಮೇಲೆ ಒಂದು 50-60 ಪಾಯಿಂಟ್ಸ್ಗಳು, ನೇಚರ್ ಪಾಯಿಂಟ್ಸ್ಗಳದು. ಅಶ್ವಿನಿ ನಕ್ಷತ್ರ ಇವಾಗ ನಾನು ಬರ್ಸಿದೀವಲ್ವಾ, ಆ ಥರದ್ದು ಒಂದು 50-60 ಪಾಯಿಂಟ್ಸ್ ಇರುತ್ತೆ.
ಟೋಟಲ್ ಎರಡೂ ಸೇರಿದ್ರೆ ನಿಮಗೆ 200 ಚಿಲ್ಲರೆ 250 ಚಿಲ್ಲರೆ ಪಾಯಿಂಟ್ಸ್ ಬರಬೇಕು ಒಂದೊಂದು ನಕ್ಷತ್ರಕ್ಕೆ. ನಾನು ಆ ಥರ ಏನು ಬರ್ಸಿದ್ನ ಇಲ್ಲ, ನಿಮಗೆ 4 ಪಾಯಿಂಟ್ ಅನ್ನ ಕೊಟ್ಟಿದ್ದೀನಿ, ಫಸ್ಟ್ ಇಳಿಸಿದ್ದೀನಿ ಒಳಗಡೆ, ನೀವು ಹೆಂಗ್ ಕ್ಯಾಚ್ ಮಾಡ್ತೀರಾ ಅಂತೇಳಿ. ನೀವು ಅದನ್ನು ಮಾಡಿಲ್ಲ, ಬರದೂ ಇಲ್ಲ ಅಂದ್ರೆ ಸೊ ನನ್ನನೆ ಬರ ಅಲ್ಲ, ಅದು ನಿಮ್ಮದು. ಓಕೆ, ಮಾಸ್ಟರ್ ಏನು ಮಾಡೋಕ್ಕಾಗಲ್ಲ ಅಲ್ವಾ, ಹೇಳ್ಬೋದು ಅಷ್ಟೇನೆ, ಮಾಸ್ಟರ್ ಕೈಗೆ ಇನ್ನೇನು ಮಾಡೋಕ್ಕಾಗತ್ತೆ. ಸೊ ನಾವು ನಕ್ಷತ್ರಗಳನ್ನ ನಾವು ತಿಳ್ಕೊಂಡ್ವಿ. 27 ನಕ್ಷತ್ರ, ಅದರೊಂದು 28 ನಕ್ಷತ್ರ ಇದೆ, ಅಭಿಜಿನ್ ನಕ್ಷತ್ರ ಅಂತೇಳಿ, ಅದು ಯಾವಾಗ ಬೇಕಾದ್ರೆ ಯೂಸ್ ಮಾಡ್ಬೋದು ಅನ್ನೋದೆಲ್ಲ ತಿಳ್ಕೊಂಡ್ವಿ. ಸೂರ್ಯ ಅಂತಕ್ಕಂಥದ್ದು ಗ್ರಹ ಅಲ್ಲ, ಅದೊಂದು ನಕ್ಷತ್ರ. ಆ ನಕ್ಷತ್ರ ಪುಂಜ ಮಿಲ್ಕಿ ವೇ ಗ್ಯಾಲಕ್ಸಿ ಒಳಗಡೆ ಇದೆ, ಅದರ ಸುತ್ತನೂ ನಕ್ಷತ್ರಗಳು ಸುತ್ತಾ ಇದೆ ಅಂತೇಳಿ ನಾವು ಡಯಾಗ್ರಾಮು ಅದೆಲ್ಲ ಹಾಕಿ ತೋರಿಸಿದ್ವಿ ನಿಮಗೆ. ಅದೆಲ್ಲ ಇವಾಗ ಈಸಿ. ನಮ್ಮ ಕಾಲದಲ್ಲಿ ಅದೆಲ್ಲ ಏನಿಲ್ಲ, ಒಂದು ಬೋರ್ಡ್ ಮೇಲೆ ಹಿಂಗೆ ಬರೆದ್ರೆ, ಒಂದು ಗೀಟ್ ಹಾಕ್ಬಿಟ್ಟು ಹಿಂಗೆ ಬರೆದ್ರೆ ನಮಗೆ ಬ್ಲೈಂಡ್ ಆಗಿ ಯೋಚನೆ ಮಾಡಬೇಕಾಗಿತ್ತು, ಓ ಹಿಂಗಿರ್ಬಹುದಾ ಹಿಂಗಿರ್ಬೋದಾ ಅಂತ. ಈಗ ಆಗಲ್ಲ, ನಿಮಗೆ ಹೇಳಿದ ತಕ್ಕನೆ ನಿಮಗೆ ಯಾವ ತರ ಇರುತ್ತೆ ಅದು ಅಂತ ಹೇಳ್ಬಿಟ್ಟು ನೀವು ನೋಡೋದಕ್ಕೆ ನಿಮಗೆ ಇದು ಕೊಟ್ಟಿದ್ದಾರೆ, ಏನೋ ಸಿಕ್ಕಾಬಟ್ಟೆ ಆಪ್ಷನ್ಸ್ಗಳು ಕೊಟ್ಬಿಟ್ಟಿದ್ದಾರೆ ನೋಡಿ. ಈ ತರ ಸಿಕ್ಕಾಬಟ್ಟೆ ಆಪ್ಷನ್ಸ್ ಕೊಟ್ಟಿರೋದ್ರಿಂದ ನೋಡಿ, ಭೂಮಿ ರೌಂಡ್ ಆಗಿದೆ, ಈ ರೌಂಡ್ ಮಾರ್ಕ್ ಇದೆಯಲ್ಲ, ಈ ರೌಂಡ್ ಮಾರ್ಕದಲ್ಲಿ ಸೂರ್ಯನುಗಳು ಅದು ಗ್ರಹಗಳು ನಕ್ಷತ್ರಗಳು ಹೇಗಿದಾವೆ ಅಂತ ನಿಮಗೆ ಕಾಣ್ತಾ ಇರುತ್ತೆ. ನಮ್ಮ ಕಾಲದಲ್ಲಿ ಅದೆಲ್ಲ ಇರಲಿಲ್ಲ. ಹಾಗಾಗಿ ಜಾಸ್ತಿ ಟೆಕ್ನಾಲಜಿ ಬರಿತಾ ನೀವು ಮರ್ತು ಬಿಡಬೇಡಿ, ಟೆಕ್ನಾಲಜಿ ಯೂಸ್ ಮಾಡಿಕೊಂಡು. ಸೊ ನಕ್ಷತ್ರಗಳಂತ ಹೇಳಿದ್ರಲ್ವಾ, ಆಗ ಸೂರ್ಯನ ಒಂದು ನಕ್ಷತ್ರ ಅಂತ ಕರೆದ ಮೇಲೆ ಒಂದು ನಕ್ಷತ್ರಗಳು ಇನ್ನೊಂದು ನಕ್ಷತ್ರಕ್ಕೆ ಏನಪ್ಪಾ ಅಂತಂದ್ರೆ ಒಂದು ದೊಡ್ಡದಿರುತ್ತೆ, ಒಂದು ಚಿಕ್ಕದಿರುತ್ತೆ ಅಂತ ಹೇಳಿದ್ವಿ. ಇದರಲ್ಲಿ ದೊಡ್ಡ ನಕ್ಷತ್ರ ಯಾವುದು ಅಂತ ಪರಿಗಣಿಸಿದ್ದಾರೆ ಅಂತ ಹೇಳಿದ್ರೆ ಜ್ಯೇಷ್ಠ ನಕ್ಷತ್ರ ಬಂದು ಎಲ್ಲಾ ನಕ್ಷತ್ರಕ್ಕಿಂತ ದೊಡ್ಡ ನಕ್ಷತ್ರ. ಸೂರ್ಯನಿಗಿಂತ ದೊಡ್ಡ ನಕ್ಷತ್ರ ಅದು. ಸೂರ್ಯನಿಗಿಂತ ದೊಡ್ಡ ನಕ್ಷತ್ರ ಅಂದ್ರೆ ಜ್ಯೇಷ್ಠ ನಕ್ಷತ್ರ. ಅವಾಗ 9 ಕೋಟಿ ಬೆಳಕು ಅದನ್ನು ಕೊಡ್ತಕ್ಕಂಥದ್ದು. ಈ ಸೂರ್ಯ ಇಷ್ಟು ದೊಡ್ಡದಿದ್ದಾನಂದ್ರೆ ಇವನಿಗಿಂತ 9 ಕೋಟಿ ಪವರ್ಫುಲ್ಲು ದೊಡ್ಡದಾಗಿರ್ತಕ್ಕಂಥದ್ದು ಜ್ಯೇಷ್ಠ ನಕ್ಷತ್ರ. ನಾನು ನಿಮಗೆ ಯಾವ ಪಾಠ ಹೇಳಿದ್ದೆ ಜ್ಯೇಷ್ಠ ನಕ್ಷತ್ರದ ಬಗ್ಗೆ? ಜ್ಞಾಪಕ ಇದೆ? ಶಾಂತಕುಮಾರ್, ಜ್ಯೇಷ್ಠ ನಕ್ಷತ್ರ ಅಂತ ಒಂದು ದೊಡ್ಡ ಕಥೆನೇ ಹೇಳಿದ್ದೆ ನಾನು. ಕಾಕಭುಜಂಡರದ್ದು ಹೇಳಿದ್ರಲ್ಲ ಗುರುಗಳೇ. ಜ್ಯೇಷ್ಠ ನಕ್ಷತ್ರದಲ್ಲಿ ಕಾಗಭುಜಂಡರಿರ್ತಾರೆ. ಜ್ಯೇಷ್ಠ ನಕ್ಷತ್ರ ಅಂತಕ್ಕಂಥದ್ದು ಕಾಗಿಯ ರೂಪದಲ್ಲಿರ್ತಕ್ಕಂಥದ್ದು. ಇಡೀ ಪ್ರಪಂಚ ಪ್ರಳಯವಾದ ಮೇಲೆ ಆ ಕಾಗೆ ರೂಪವಾಗಿ ಬಂದು ಬೇಕಾಗಿರ್ತಕ್ಕಂಥದ್ದನ್ನು ಎತ್ತಿ ತನ್ನ ಅಧೀನದಲ್ಲಿಟ್ಟುಕೊಂಡು ಹೋಗುವಂತ ಶಕ್ತಿ ಇರ್ತಕ್ಕಂಥದ್ದು. ಎಷ್ಟೋ ಜ್ಯೇಷ್ಠ ನಕ್ಷತ್ರದ ಕಾಗಭುಜಂಡರನ್ನ ಕೇಳಿದರೆ ಎಷ್ಟೋ ಬ್ರಹ್ಮರನ್ನ ನೋಡಿದ್ದಾರೆ, ಎಷ್ಟೋ ಯುಗಗಳನ್ನ ನೋಡಿದ್ದಾರೆ ಅವರು ಅಂತ ಹೇಳ್ತಾರೆ ಅಂತೇಳಿ ನಾನು ಪಂಚಪಕ್ಷಿ ಪಾಠ ಮಾಡುವಾಗ ಹೇಳಿದ್ದೆ. ಕಾಗಭುಜಂಡರು ಸಹ ಜ್ಯೋತಿಷ್ಯವನ್ನ ಬರೆದಿದ್ದಾರೆ. ಜ್ಯೋತಿಷ್ಯವನ್ನು ಮುಟ್ಟದಲ್ಲಿರ್ತಕ್ಕಂಥವರು ಋಷಿಮುನಿಗಳು ಯಾರು ಇಲ್ಲ, ಸಾಧುಗಳು ಸಿದ್ಧಪುರುಷರು ಯಾರು ಇಲ್ಲ. ಅಂತ ಜ್ಯೇಷ್ಠ ನಕ್ಷತ್ರ ಅದು. ಅದು ಎಲ್ಲಿದೆ? ಅದು ವೃಶ್ಚಿಕ ರಾಶಿಯಲ್ಲಿದೆ, ಕಡೆಯನಲ್ಲಿದೆ, 8ನೇ ಭಾವದಲ್ಲಿದೆ, ಮುಕ್ತಾಯದಲ್ಲಿದೆ. ಅದಕ್ಕೆ ಮರಣವನ್ನು ಹೇಳೋದು, ಪ್ರಳಯವನ್ನು ಹೇಳೋದು. ಸೊ ಹೀಗೆ ಒಂದಕ್ಕೊಂದು ಲಿಂಕ್ ಇರುತ್ತೆ. ಸೊ ಜ್ಯೇಷ್ಠ ನಕ್ಷತ್ರ ಅಂತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ 9 ಪಟ್ಟು ಸೂರ್ಯನಿಗಿಂತ ದೊಡ್ಡದಾಗಿರುತ್ತೆ. ಬೆಳಕು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಸೂರ್ಯನಿಗಿಂತ 4000 ಪಟ್ಟು ಹೆಚ್ಚಾಗಿ ಬೆಳಕನ್ನು ಕೊಡುತ್ತಂತೆ. ನಾವ್ ಅಂದ್ಕೊಂಡಿದೀವಿ ಸೂರ್ಯನೇ ದೊಡ್ಡದು ಅಂತೇಳಿ. ಸೂರ್ಯನಿಗಿಂತ ಬೇಕಾದಷ್ಟು ನಕ್ಷತ್ರಗಳು ಇದಾವೆ ಅಂತ ನಿಮಗೆ ಅರ್ಥವಾಯಿತು. ಅದು ಸುತ್ತುತ್ತಾ ಇದೆ. ಸೊ ಅವಾಗ ನಾವು ಇವಾಗ ಏನ್ ಮಾಡ್ಬೇಕು ಈಗ? ಹಾಗಾದ್ರೆ ಇದನ್ನೆಲ್ಲ ಯಾರ್ಯಾರು ಯಾವಾಗ ಕಂಡಿಡಿದ್ರು, ಹೇಗೆ ಕಂಡಿಡಿದ್ರು ಅಂತಕ್ಕಂಥದ್ದನ್ನ ತಿಳ್ಕೊಳ್ಬೇಕು. ಕೆರೆ ಜ್ಯೋತಿಷ್ಯ ಅನ್ನೋದು ಹೋಗುವಾಗ ನಮಗೆ ಒಂದು ಅಥೆಂಟಿಕೇಟೆಡ್ ಆಗಿ ನಾವು ಇಂಥವ್ರು ಮಾಡಿದ್ರು, ಇವ್ರು ಹೇಳಿದ್ದಾರೆ ಅಂದಾಗ ಮಾತ್ರನೇ ನಾವು ಅದನ್ನ ಹೇಳೋದಕ್ಕೆ ಸಾಧ್ಯ ಆಗೋದು. ಬ್ಲೈಂಡ್ ಆಗಿ ಏನೋ ನಾವು ಪುಸ್ತಕ ಕಲ್ತಿದ್ವಿ ಅಂದ್ರೆ ಹಳೆ ಬುಕ್ಕಲ್ಲಿ ಕಲ್ತ್ವಿ, ಓದಿದ್ವಿ ಅಂತಲ್ಲ. ಈಗ ತೋಟಪೆ ಸಾತ್ರು ಅವ್ರದೆಲ್ಲ ಕಲ್ತಾಗ ನಿಮಗೆ ಇದು ಗೊತ್ತಾಗಲ್ಲ ಎಲ್ಲಿಂದ ಬಂತು ಅಂತ. ಒಂದು ಜ್ಯೋತಿಷ್ಯ ಇದೆ, ಪ್ರಾಚೀನ ಜ್ಯೋತಿಷ್ಯ ಗ್ರಂಥ ಅಂತ ಒಂದು ಬುಕ್ ಇದೆ. ಅದ್ರಲ್ಲಿ ಮಾತ್ರ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದು ತೋಟಪಯ್ಯ ಶಾಸ್ತ್ರಿಗಳೇನೆ.
ಅದೇನ್ ಮಾಡಿದ್ದಾರೆ ಅವರು ಜ್ಯೋತಿಷ್ಯ ಸರ್ವ ವಿಷಯಾಮೃತ ಅಂತೇಳಿ. ಆ ಬುಕ್ಕಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬೇಸಿಕ್ ಇದು ವೆಸ್ಟರ್ನ್ ಕಂಟ್ರಿಗೂ ನಮ್ಮ ಕಂಟ್ರಿಗೂ ಜ್ಯೋತಿಷ್ಯ ಯಾವಾಗ ಹೆಂಗ್ ಉಗಮವಾಯಿತು, ಯಾರಿಂದ ಬಂತು, ಎಲ್ಲಿಂದ ಬಂತು ಅಂತ ತಗೊಂಡು, ಪಂಚಾಂಗವನ್ನು ಹೇಗೆಲ್ಲ ನೋಡಬೇಕಂತ ತಗೊಂಡು, ಈ ನಮ್ಮ ಯುಗಾದಿ ಪ್ರಾರಂಭವಾದಾಗ ಹೇಗೆ ರಾಜರುಗಳನ್ನ ಇದನ್ನ ಸೇನಾಧಿಪತಿಯನ್ನ ಹೆಂಗೆ ಡಿವೈಡ್ ಮಾಡಬೇಕಂತ ತಗೊಂಡು, ಮತ್ತೆ ಈಗ ನಮ್ಮ ಸಂಕ್ರಾಂತಿ ಹಬ್ಬ ಆಯ್ತು, ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಪುರುಷ ಹೇಗ್ ಬರ್ತಾನೆ, ಅವನು ಹೇಗೆಲ್ಲ ಇರ್ತಾನೆ, ಏನೇನೆಲ್ಲ ಫಲಗಳಾಗತ್ತೆ ಅಂತೇಳಿ ಒಂದು ಬುಕ್ಕನ್ನ ಬರೆದಿದ್ದಾರೆ. ಅದು ಇವಾಗೆಲ್ಲೂ ಕಾಣ್ತಾ ಇಲ್ಲ. ಅದು ಒಂದು ಸಣ್ಣ ಬುಕ್, ಇಷ್ಟು ದಪ್ಪ ಬುಕ್, ಅದು ದಪ್ಪ ಇಷ್ಟಿದೆ, ಅಗ್ಲ ಬಂದು ಇಷ್ಟು ಚಿಕ್ಕದಾಗಿರೋದು. ತೋಟಪಯ್ಯ ಶಾಸ್ತ್ರಿಗಳೇ ಬರೆದಿರೋದು. ಅದು ತುಂಬಾ ಹಳೆಯ ಬುಕ್ ಅದು. ಆ ಬುಕ್ಕಲ್ಲಿ ಅವರು ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಏನ್ ಮಾಡಬೇಕು, ಅದನ್ನು ಸ್ವಲ್ಪ ನಾವು ತಿಳ್ಕೊಳ್ಬೇಕು. ಹಾಗಾದ್ರೆ ಜ್ಯೋತಿಷ್ಯ ಯಾವಾಗ ಪ್ರಬಲವಾಯಿತು? ಈಗ ನಾವು ಜ್ಯೋತಿಷ್ಯ ಇದೆ ಎಲ್ಲಿಂದ ಬಂತು ಅಂತೆಲ್ಲ ಹೇಳಿದ್ವಿ, ವೇದದಿಂದ. ಜನ ಬದಲಾವಣೆಗಳಾಗ್ತಾನೆ ಇರುತ್ತೆ, ಪ್ರಕೃತಿ ಬದಲಾವಣೆಗಳಾಗ್ತಾನೆ ಇರುತ್ತೆ, ಬದಲಾವಣೆ ಆಗಿ ಬರ್ತಾನೆ ಇರುತ್ತೆ. ಈ ಪ್ರಳಯ ಕಾಲ ಹಿಂಗ್ ಬರುತ್ತೆ, ಹಿಂಗ್ ಹೋಗುತ್ತೆ, ಹಿಂಗ್ ಬರುತ್ತೆ, ಹಿಂಗ್ ಬರುತ್ತೆ. ಹಾಗಾದ್ರೆ ಜ್ಯೋತಿಷ್ಯ ಕಂಟಿನ್ಯೂ ಆಗಿದ್ದಿದ್ರೆ ಇಷ್ಟೊತ್ತಿಗೆ ತುಂಬಾ ಪ್ರಚಲಿತದಲ್ಲೇ ಇರಬೇಕಾಗಿತ್ತು. ಯಾವಾಗ ಇದು ಪ್ರಚಲಿತಕ್ಕೆ ಬಂತು, ಯಾರು ಇದನ್ನು ಹೊರಗಡೆ ತಗೊಂಬಂದ್ರು, 8ನೇ ಶತಮಾನದಲ್ಲಿ ತಗೊಂಬಂದ್ರು, ಏನೇನೆಲ್ಲ ಅವರ ಕೊಡುಗೆ ಇತ್ತು, ಅವರೆಲ್ಲ ನಾವು ತಿಳ್ಕೊಳ್ಬೇಕು. ತಿಳ್ಕೊಂಡಾಗ ಏನಾಗತ್ತೆ, ಅವರ ಬರೆದಿರ್ತಕ್ಕಂಥ ಪುಸ್ತಕಗಳನ್ನೆಲ್ಲ ನಾವು ತೆಗೆದು ಹೋದಾಗ ಇನ್ನಷ್ಟು ನಿಮಗೆ ನಾಲೆಜ್ ಬರುತ್ತೆ. ಇವಾಗ ನೀವೇನ್ ತಿಳ್ಕೊಂಡಿದ್ದೀರೋ ಅದರ ಮುಂದಿನ ಭಾಗ, ಆ ನಕ್ಷತ್ರ ಅಂತ ಹೇಳಿರ್ತಕ್ಕಂಥ ಭಾಗಗಳನ್ನ ನೀವು ಒಳಗಡೆ ಹೋಗಿ ನೋಡಿದಾಗ ಇನ್ನೂ ಸವಿಸ್ತಾರವಾಗಿ ನಿಮಗೆ ಸಿಗತ್ತೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ಸ್ವಲ್ಪ ತಿಳ್ಕೊಳ್ಬೇಕು. ಅವಾಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಶಾಸ್ತ್ರಕಾರರು, 2000 ವರ್ಷಗಳ ಹಿಂದೆ ಇದ್ದಾಗ ಇಷ್ಟೊಂದು ಪ್ರಬಲವಾಗಿ ಇರಲಿಲ್ಲ. ಯಾಕಿರ್ಲಿಲ್ಲ? ಆಗ ಬೌದ್ಧ ಜನಾಂಗದ ಬೌದ್ಧ ಧರ್ಮದ ಒಂದು ಬೆಳೆಯುವಂತ ಸಮಯವಾಗಿತ್ತು. ಬುದ್ಧಿಸಂ, ಬುದ್ಧನ ಸಮಯದಲ್ಲಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಬೆಲೆ ಇರಲಿಲ್ಲ. ನಾನು ಇದನ್ನ ಜಾಮಕೋಲ್ ಪಾಠ ಮಾಡುವಾಗ್ಲೂ ಹೇಳಿದ್ದೆ, ಯಾಕಂದ್ರೆ ಬೌದ್ಧ ಜನನೇ, ಜೈನರೇ ಬರ್ದಿದ್ದೆ ಅದನ್ನ. ಯಾವುದು ಆ ಜಾಮಕೋಲ್ ಅಂತಕ್ಕಂಥದ್ದು ಜೈನರೇ ಬರ್ದಿದ್ದು. ಯಾಕೆ ಅದನ್ನ ಬರೆದ್ರು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಅನ್ನ ಮಾಡಿದ್ದೆ. ಓಕೆ, ಅದನ್ನೇ ನಾನು ಇಲ್ಲಿ ಪುನಃ ರಿಪೀಟ್ ಮಾಡ್ತಾ ಇದ್ದೀನಿ. ಬೌದ್ಧರಿದ್ದಂಥ ಸಮಯದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಬೆಳಕಿಗೆ ಬರಲಿಲ್ಲ, ವೇದ ಬೆಳಕಿಗೆ ಬರಲಿಲ್ಲ. ಅಲ್ಲಿ ಏನಿತ್ತಂದ್ರೆ ಬೋಧನೆ, ಬುದ್ಧನ ಒಂದು ಉಪದೇಶ ಸಾರ, ಮನುಷ್ಯ ಹೇಗಿರಬೇಕು. ಅವನೇನ್ ಮಾಡ್ದ, ಸರ್ವೇ ಜನ ಸುಖಿನೋ ಭವಂತೋ, ಜಾತಿ ಇಲ್ಲ, ಮತ ಇಲ್ಲ, ಭಾಷೆ ಇಲ್ಲ, ಏನೇನು ಇಲ್ಲ, ಎಲ್ಲ ನೀವು ನಾವೆಲ್ಲ ಒಂದೇನೆ, ಮೇಲು ಕೀಲು ಅನ್ನೋದಿಲ್ಲ, ಪ್ರಾಣಿ ಹಿಂಸೆ ಇಲ್ಲ ಅನ್ನೋ ತರ ಒಂಥರ ತಗೊಂಡೋಗ್ತಾ ಇದ್ರು ಬುದ್ಧಿಸಂ. ಆವಾಗ ಅವರಿಗೆ ಅದರ ಅವಶ್ಯಕತೆ ಇರಲಿಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ಪ್ರಚಲಿತವಾಗಿ ಇರಲಿಲ್ಲ, ಗ್ರಂಥಗಳಿರ್ಲಿಲ್ಲ. ಹಾಗಾದ್ರೆ ಇತ್ತು, ಆದ್ರೆ ಅದು ಬೆಳಕಿಗೆ ಬರಲಿಲ್ಲ, ಹಾಗೇ ಮುಚ್ಕೊಂಡು ಹೋಗ್ತಾ ಇತ್ತು. ಸೊ ನಮ್ಮ ಈ ಗೊತ್ತಲ್ವಾ, ಅದಾದ ಮೇಲೆ ಏನಾಯ್ತು, ಕ್ರಿಶ್ಚಿಯನ್ಸ್ ಪ್ರಾರಂಭವಾದರು 2000 ಇಸ್ವಿನಲ್ಲಿ. ಇವತ್ತಿಗೆ 2026, ಅವಾಗ 2026ನೇ ಇಸ್ವಿನಲ್ಲಿ ಜೀಸಸ್ ಹುಟ್ಟಿದ್ರು. ಜೀಸಸ್ ಹುಟ್ಟದ ಮೇಲೆ ಏನಾಯ್ತು, ಕ್ರಿಶ್ಚಿಯಾನಿಟಿ ಅನ್ನೋದು ಒಂದು ಪ್ರಾರಂಭವಾಯಿತು. ಆವಾಗ ಬುದ್ಧಿಸಂ ಸ್ವಲ್ಪ ಕಡಿಮೆ ಆಯ್ತಾ ಬಂತು. ಈ ನಮ್ಮ ಪ್ರಾಚೀನ ಕಾಲದ ಒಂದು ಇದು ಏನಾಯ್ತು, ತಿರ್ಗಾ ಮತ್ತೆ ತೊಳಲಾಟಕ್ಕೆ ಬಂದಾಗ ಮತ್ತೆ ಕ್ರಿಶ್ಚಿಯನ್ಸನರ ಪ್ರಭಾವ ಹಾಗೆ ಬೆಳ್ಕೊಂಡು ಬಂತು. ಅವರಲ್ಲೂ ಸಹ ನಮಗೆ ಜ್ಯೋತಿಷ್ಯದ ಬಗ್ಗೆ ಅಷ್ಟಾಗಿ ಪ್ರಾಮುಖ್ಯತೆಯನ್ನ ಅವರು ಕೊಡ್ಲಿಲ್ಲ. ಜ್ಯೋತಿಷ್ಯ ಅಂತಕ್ಕಂಥದ್ದು ಹಾಗೆ ಉಳ್ಕೊಂಡು ಬರ್ತಾ ಇತ್ತು. ಈಗ ಬರ್ತಾ ಏನಾಯ್ತು, ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಇಂದ ಹಿಡಿದು 12ನೇ ಶತಮಾನದವರೆಗೆ, ಕ್ರಿಸ್ತಶಕ 5ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಈ ಒಂದು ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಮತ್ತೆ ಟಕ್ಕಂತ ಆಚೆ ಬಂದ್ಬಿಡ್ತು. ಒಂದು ಅರ್ಥ ಮಾಡ್ಕೊಳ್ಳಿ, ಈ ನಮ್ಮ ವೇದ, ಈ ನಮ್ಮ ಸಂಸ್ಕಾರ, ಪೂಜೆ ಪುನಸ್ಕಾರಗಳು ಯಾವುದೇ ಕಾಲಕ್ಕೂ ನಶಿಸಿ ಹೋಗಲ್ಲ. ಕೆಲವು ಕಾಲ ಮರೆ ಆಗಬಹುದೇ ಹೊರತು, ತೆರೆಮರೆಯಲ್ಲಿರಬಹುದೇ ಹೊರತು ಅದನ್ನ ತಡೆಗಟ್ಟೋದಕ್ಕೆ ಯಾರಿಂದನೂ ಸಾಧ್ಯವಾಗಲ್ಲ. ನಾವಿವಾಗೇನು ಹಿಂದೂಗಳು, ಪ್ರಾಚೀನ್ಯರು, ಮತ್ತೆ ಏನದು ಹೇಳೋದು, ಹಿಂದೂಸಂ ಅದೆಲ್ಲ ಹೇಳ್ತೀವಲ್ವಾ, ಇದೆಲ್ಲ ಆದಿ ಕಾಲದಿಂದ ಇದ್ದಂತ ಒಂದು ಸಂಪ್ರದಾಯಗಳನ್ನ ನಾವು ಬದಲಾವಣೆ ಮಾಡಕ್ಕೆ ಆಗಲ್ಲ. ಹಾಗೇನಾಯ್ತು, ಕ್ರಿಸ್ತಶಕ 5ನೇ ಶತಮಾನಕ್ಕೆ ಮತ್ತೆ ಅದು ಹೊರಗಡೆ ಬಂತು. 5ನೇ ಶತಮಾನದಿಂದ 12ನೇ ಶತಮಾನದವರೆಗೆ
ಅದು ಪ್ರಚಲಿತಕ್ಕೆ ಹೊರಗಡೆ ಬರೋದಕ್ಕೆ ಶುರುವಾಯಿತು. ಅವಾಗ 5ನೇ ಶತಮಾನದಲ್ಲಿ ಯಾರು ಮೊದಲು ಇದನ್ನ ಕೈ ಹಾಕಿದ್ರು ಅಂದ್ರೆ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ನವಪಂಡಿತರು ಇದ್ರು. ನವಗ್ರಹಗಳು, ನವಮಾಣಿಕ್ಯ ಅಂತ ಕರಿತಾ ಇದ್ದಂತಹ ನವಪಂಡಿತರುಗಳಿದ್ರು. ಅದರಲ್ಲಿ ವರಹಮಿರಾಚಾರ್ಯರು ಇದ್ದರು. ಇಲ್ಲೊಂದು ಪುಸ್ತಕ ಇದೆ ನೋಡಿ, ವರಹಮಿರಾಚಾರ್ಯರ ಪುಸ್ತಕ ಅಂತ. ಆ ವರಹಮಿರಾಚಾರ್ಯರೇ ಮೊದಲು ಇದನ್ನ ಹೊರಗಡೆ ತೆಗೆದಿದ್ದು. ಅಂದ್ರೆ ಅವ್ರ ವಂಶದಲ್ಲಿ ಯಾರ ಬಂದಿರುತ್ತೆ, ಅವ್ರೇನ್ ಮಾಡಿದ್ರು, ಅದ್ರ ಇನ್ನೂ ಸ್ವಲ್ಪ ಹೆಚ್ಚಿನದಾಗಿ ಅಧ್ಯಯನವನ್ನ ಮಾಡಕ್ಕೆ ಶುರು ಮಾಡಿದ್ರು. ಮೊದಲು ನಾವು ಪಾಠ ಶುರು ಮಾಡಿದ್ರೆ ಏನ್ ಮಾಡಿದ್ವಿ, 18 ಜನ ಪ್ರವರ್ತಕರು, 18-20 ಜನ ಸಿದ್ಧಾಂತಗಳಿತ್ತು, ಕೊನೆಗೆ 5 ಸಿದ್ಧಾಂತಗಳು ಉಳ್ಕೊಳ್ತು ಅಂತ ಹೇಳಿದ್ವಲ್ಲ. ಈ 5 ಸಿದ್ಧಾಂತಗಳನ್ನ ಪ್ರಚಾರಕ್ಕೆ ತಂದಿದ್ದು ಯಾರಪ್ಪ ಅಂತ ಹೇಳಿದ್ರೆ ಇವರೇ. ಏನ್ ಇವ್ರ ಹೆಸರು? ವರಹವೀರಾಚಾರ್ಯರು. ಇವರು ಜನಿಸಿದ್ದು ಎಲ್ಲಪ್ಪ ಅಂತ ಹೇಳಿದ್ರೆ ಉಜ್ಜಯಿನಿ. ಇವರು ಉಜ್ಜಯಿನಿಯಲ್ಲಿದ್ದಾಗ, ಇದು 5005ನೇ ಶತಮಾನದಲ್ಲಿದ್ದಾಗ ಅವ್ರೇನ್ ಮಾಡಿದ್ರು, ಪಿತಾಮಹ, ಸೂರ್ಯ, ವಸಿಷ್ಠ, ಪೌಲಶ ಮತ್ತೆ ರೋಮಕ ಸಿದ್ಧಾಂತ, ಈ ರೋಮಕ ಸಿದ್ಧಾಂತ ಅಂತೇಳಿ 5 ಸಿದ್ಧಾಂತಗಳು ಮಾತ್ರ ಅವ್ರ ಕೈಗೆ ಸಿಕ್ತು. ಆ 5 ಸಿದ್ಧಾಂತಗಳನ್ನ ಅವರು ಹೊರಗಡೆ ತಂದ್ರು. ಅವರ ಹೆಸರು ಏನು ಹೆಸರು? ವರಹ. ವರಹ ಅಂದ್ರೆ ಏನು? ವರಹ ಅಂದ್ರೆ ಏನು? ನಾಣ್ಯ ನಾಣ್ಯ ಏನು? ನಾಣ್ಯ ನಾಣ್ಯಗಳು ಅಂದ್ರೆ ಅವಾಗ ವರಾಹ, ಇಷ್ಟು ವರಾಹ ಅಂತ ಕೊಡ್ತಾ ಇದ್ರಲ್ಲ ಸರ್. ವರಾಹ, ವರಾಹ ಅಂದ್ರೆ ಹಂದಿ. ವರಾಹ 5 ವರ 5 ವರಗಳನ್ನ ಕೊಡ್ತೀನಿ ಅಂದ್ರೆ ಬೇರೆ, ವರಾಹ ಅಂದ್ರೆ ಬೇರೆ. ವರಾಹ ಯಾಕೆ ಅವರಿಗೆ ವರಾಹ ಅಂತ ಹೆಸರು ಬಂತು? ಎಲ್ಲಾ ಕಥೆಗಳು ಮರ್ತೋಗ್ಬಿಟ್ಟಿರ್ತಾರೆ, ಎಲ್ಲ ಕೇಳಿ ಕೇಳಿ ಅಲ್ವಾ? ಎಷ್ಟು ಸಾತಿ ಹೇಳಿರ್ಬೇಕು ನಾನು ಇದನ್ನ. ಶಾಂತಕುಮಾರ್, ಕಥೆಗಳು ಯಾವ್ದು ಜ್ಞಾಪಕ ಇರಲ್ವಾ? ನೆನಪಾಗ್ತಿಲ್ಲ ಗುರುಗಳೇ, ಆ ನೆನಪಾಗ್ತಾ ಇಲ್ಲ. ಯಶೋಧ, ನಿಮಗೂ ಕಥೆ ಜ್ಞಾಪಕ ಇಲ್ವಾ? ಸರ್ ನನ್ಗೂ ನೆನಪಾಗ್ತಿಲ್ಲ. ಯಾವ್ದೋ ಆಸ್ಥಾನದಲ್ಲಿ ಗೆದ್ದಿರ್ತಾರೆ, ವರಹಗಳನ್ನ ಕೊಟ್ಟಿರ್ತಾರೆ, ಅದರಿಂದ ಅವ್ರಿಗೆ ಬಿರುದನ್ನು ಕೊಡ್ತಾರೆ. ಅದೇ ಸರ್, ಅಂದ್ರೆ ಅಂದ್ರೆ ರಾಜ ಬಂದು ಮಗುನ್ನ ವರಹಮಿರಾಚಾರ್ಯರು ಯಾಕೆ ಹೆಸರು ಬಂತು ಅಂತ ಹೇಳಿದ್ರೆ, ಅವರ ಇದ್ದಂತ ಆಸ್ಥಾನದಲ್ಲಿ ರಾಜನಿಗೆ ಮಗು ಹುಟ್ಟುತ್ತೆ, ಗಂಡು ಮಗು ಆಗತ್ತೆ. ಮೊದಲೇ ಇವರು ಫಲವನ್ನು ಹೇಳಿರ್ತಾರೆ, ಎಲ್ರು ಗಂಡು ಮಗು ಆಗುತ್ತೆ ಅಂತ. ಗಂಡು ಮಗು ಆಗತ್ತೆ. ಮಗು ಆದ್ಮೇಲೆ ಆಸ್ಥಾನದ ಪಂಡಿತರನ್ನೆಲ್ಲ ಕರೆಸಿ, ಮಹಾರಾಜ ಹೇಗಿದೆ ನನ್ನ ಮಗನ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಅಂತ ನಾವಿವಾಗ ಹೆಂಗ್ ಕೇಳ್ತೀವೋ ಹಾಗೆ ಅವರು ಕೇಳಿದ್ರು. ಒಬ್ಬೊಬ್ಬ ಪಂಡಿತ ಒಂದೊಂದು ರೀತಿಯಾದಂತಹ ಹೇಳ್ದ. ಒಬ್ಬ ಪಂಡಿತ ಹೇಳ್ತಾನೆ ರಾಜ ಮಹಾರಾಜನಾಗ್ತಾನೆ, ನಿಮಗಿಂತ ಹೆಚ್ಚಿನ ರೀತಿಯಲ್ಲಿ ಬಾಳ್ತಾನೆ, ಬದುಕ್ತಾನೆ ಅಂತೇಳಿ. ಒಬ್ರು ಹೇಳ್ತಾನೆ ಎಲ್ಲಾ ರಾಜಗಳನ್ನ ಗೆದ್ದು ಬರ್ತಾರೆ ಅಂತೇಳಿ. ಆದ್ರೆ ಮಿರಾಚಾರ್ಯರು ಮಾತ್ರ ಏನ್ ಹೇಳ್ತಾರೆ, ಎಲ್ಲಾ ಸರಿ, ಆದರೆ ಇವರಿಗೆ ಆಯುಸ್ಸು ತುಂಬಾ ಕಡಿಮೆ ಅಂತ ಹೇಳ್ತಾರೆ. ಆಯುಸ್ಸು ತುಂಬಾ ಕಡಿಮೆ ಅಂದಾಗ ರಾಜನಿಗೆ ಅಲ್ಲಿ ನೋಡಿ, ಅವನು ಸಹ ಪಂಡಿತಾನೆ, ರಾಜ ವಿಕ್ರಮಾದಿತ್ಯ ಏನು ಕಡಿಮೆ ಅಲ್ಲ, ಅವನು ಪಂಡಿತಾನೆ. ಆದ್ರೂ ಅವನಿಗೆ ಒಪ್ಕೊಳಕ್ ಆಗ್ತಾ ಇಲ್ಲ. ನನ್ನದು ಅಂತ ಬಂದಾಗ, ನಾವಿವಾಗ ಜ್ಯೋತಿಷ್ಯ ನೋಡುವಾಗ ನೋಡಿ, ಜಾಮಕೋಲ್ ಗ್ರಹಗಳನ್ನ ಹಾಕುವಾಗ ನಮಗೆ ಅಂತ ಬಂದಾಗ ನಾವು ಹಾಕ್ಬೇಕಾದ್ರೆ ನಮಗೆ ಹಿಂಗ್ ಶೇಕ್ ಆಗುತ್ತೆ. ಹಾಕದ ಬೇಡ್ವಾ, ನೋಡೋದ ಬೇಡ್ವಾ, ಕೇಳ್ಬೇಕಾ ಬೇಡ್ವಾ ಅಂತೇಳಿ. ಈಗ ನಾನೇ ಈ ಕೈ ಆಪರೇಷನ್ ಮಾಡ್ಬೇಕಾ ಬೇಡವಾ ಅಂತೇಳಿ ನಾನು ನೋಡಕ್ಕಾಗ್ಲಿಲ್ಲ. ಗಪ್ಪ ಅಂತೇಳಿ ನಾನು ಗ್ರೂಪಲ್ಲಿ ಹಾಕ್ಬಿಟ್ಬಿಟ್ಟೆ, ಆಪರೇಷನ್ ಮಾಡ್ಬೇಕಾ ಬೇಡವಾ ನೋಡಿ ಅಂತೇಳಿ. ಯಾಕೆ? ಅದ್ ಬಂದ್ಬಿಟ್ರೆ ಏನ್ ಮಾಡೋದು? ಮಾಡ್ಲೇಬೇಕಾಗತ್ತೆ. ಇಲ್ಲ ಏನೋ ಒಂದು ಬಂದ್ಬಿಟ್ರೆ ಏನ್ ಮಾಡೋದು ಅಂತ ನಮಗೆ ತಡ್ಕೊಳಕ್ ಆಗ್ದಲ್ಲಿ ಇರ್ಬೇಕಾದ್ರೆ ಅವನಿಗೂ ಸಹ ಇದೆಂಗಿದ್ ಸಾಧ್ಯ? ವರವನ್ನ ಪಡ್ಕೊಂಡಿರ್ತಕ್ಕಂಥ ಮಗು ಇದು. ಇಷ್ಟೊಂದು ಜನ, 8 ಜನ ಹೇಳ್ತಿದ್ದಾರೆ ಇವ್ನು ಚೆನ್ನಾಗಿರ್ತಾನೆ, ರಾಜನಾಗಿರ್ತಾನೆ, ಅದಾಗಿರ್ತಾನೆ ಅಂತೇಳಿ. ನೀನ್ ನೋಡಿದ್ರೆ ಹಿಂಗಲ್ತಿಯಲ್ಲ, ಹೆಂಗಿದು ಅಂತ. ಏನು ಹೆಂಗಾಗ್ಬೋದು ಇದು ಅಂದಾಗ ಅವನು ಹೇಳ್ತಾರೆ, ವರಹಮಿರಾಚಾರ್ಯರು ಹೇಳ್ತಾರೆ, ಅದು ಒಂದು ಹಂದಿಯಿಂದ ಸಾಯ್ತಾರೆ ಅವರು ಅಂತ. ರಾಜನಿಗೆ ಇದ್ದಿದ್ದು ಕೋಪ ಬರುತ್ತೆ. ಏನೋ ಯುದ್ಧದಲ್ಲಿ ಸತ್ತ, ವಿಷ ಕೊಟ್ಟು ಸತ್ತ,
ಇಲ್ಲ ಏನೋ ಮೇಲ್ಗಡೆಯಿಂದ ಬಿದ್ದು ಸತ್ತ ಅಂತ ಆದ್ರೂ ಪರವಾಗಿಲ್ಲ. ನೀನು ಏನಯ್ಯ ನೀನು ಹಂದಿ ಬಂದು ಸಾಯಿಸ್ದ ಅಂತ ಹೇಳಿದ್ರೆ, ನಮ್ ಸಿಂಹಾಸನ ಇರೋದು ಇಷ್ಟುದ್ದ, ಅರಮನೆ ಇರೋದು ಇಷ್ಟುದ್ದ, ಅಂತಃಪುರ ಎಲ್ಲೋಗಿದೆ, ಕಾವಲುಗಳಾರ ಇದ್ದಾರೆ, ಹಂದಿ ಒಳಗಡೆಯಿಂದ ಬಂದು ಸಾಯಿಸುತ್ತೇನೆಯ ನಿನಗೆ? ಏನ್ ವರಮಾಚಾರ್ಯರಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಎಲ್ರೂ ಗುಣಗಕ್ಕೆ ಶುರು ಮಾಡ್ಬಿಡ್ತಾರೆ. ಗೊತ್ತಲ್ಲ, ಕಾಂಪಿಟೇಷನ್ ಇದ್ದಾಗ ಅವ್ನು ತುಳಿಬೇಕು ಅಂದಾಗ ಎಲ್ರೂ ಇಲ್ದೆಲ್ಲ ಹೇಳಿದ್ರೆ ಹೇಳೋದು ಸಹಜ. ಅವಾಗ ರಾಜ ಏನ್ ಮಾಡ್ಬಿಡ್ತಾನೆ, ವರಮಾಚಾರನಿಗೆ ಗಂಡದು ಶಿಕ್ಷೆ ಬಿಡ್ತಾನೆ. 12 ವರ್ಷ ಅವನು ಉಳಿಯಲ್ಲ ಅಂತ ಹೇಳಿದ್ಯಲ್ವಾ, ನೀನು 12 ವರ್ಷ ಹೊರಗಡೆ ಬರಬೇಡ ಅಂತೇಳಿ ಅವನಿಗೂ ಶಿಕ್ಷೆಯನ್ನು ಬಿಸ್ಬಿಡ್ತಾನೆ. ಶಿಕ್ಷೆ ಬಿಸ್ಬಿಡ್ತಾನೆ. ಈ 12 ವರ್ಷ ಇನ್ನೇನು ಆಗ್ತಾ ಬರ್ತಾ ಇರ್ತದೆ. ರಾಜ ಏನ್ ಮಾಡ್ತಾನೆ, ಇರ್ಲಿ ಯಾವುದಕ್ಕೂ ಸೇಫ್ಟಿಗೆ ಅಂತ ಹೇಳ್ಬಿಟ್ಟು, ಎಲ್ಲದಕ್ಕೂ ಸೇಫ್ಟಿ ಆಗಿರ್ಲಿ ಅಂದ್ಬಿಟ್ಟು ಎಲ್ಲಾರಿಗೂ ಹೇಳ್ಬಿಡ್ತಾನೆ, ಇಲ್ಲಿಂದ 1-2 ಕಿಲೋಮೀಟರ್ ದೂರ ಎಲ್ಲೂ ಸಹ ಒಂದು ಹಂದಿಗಳು ಬರಬಾರ್ದು ಅಂತೇಳಿ ಎಲ್ಲಾನು ಹೊರಗಡೆ ಕಲಿಸಿ ಎಲ್ಲ ಕಾವಲ್ಗಾರನ್ನ ಹಾಕಿ ಸ್ಟ್ರಿಕ್ಟ್ ಆಗಿ ಇಟ್ಕೊಂಡು ಬಂದು ಹೇಳ್ತಾನೆ ಅವನಿಗೆ. ಹೇಳ್ತಾನೆ 12 ವರ್ಷಕ್ಕೆ ನನ್ನ ಮಗ ಹಂದಿಯಿಂದ ಸಾಯ್ತಾನೆ ಅಂತೇಳಿ, ಹೆಂಗ್ ಸಾಯ್ತಾನೆ ನೋಡೋಣ, ಅದು ನಾನೊಬ್ಬ ರಾಜ, ನನ್ನ ಹತ್ರ ಗೊತ್ತಿಲ್ಲದೆ ನೀನು ಆಟ ಆಡಬಿಟ್ಟೆ ಅಂತೇಳಿ. ಅವನು ಹೇಳ್ತಾನೆ, ಇಲ್ಲ ಸ್ವಾಮಿ, ನಾನು ನೋಡಿದ್ದನ್ನ, ನಾನು ಗಣಿತವನ್ನ ಮಾಡಿದ್ರಿಂದ ಹೇಳಿದಷ್ಟೇನೆ, ನನಗೇನು ಹೊಟ್ಟೆ ಉರಿನಾ ಅಂದ್ಬಿಟ್ಟು ಅವ್ನು ಸುಮ್ಮನೆ ಇರ್ತಾನೆ. ಏನಾಗತ್ತೆ, 12 ವರ್ಷ ಮುಗಿತಾ ಬರುತ್ತೆ. ಮುಗಿತಾ ಬಂದಾಗ ಅವನಿಗೇನು ಹೇಳ್ಬಿಡ್ತಾನೆ ರಾಜ, ನೋಡಪ್ಪ ನೀನು ಹೇಳಿದ ಸಮಯ ಮುಗೀತು, ಸೊ ಹಾಗಾಗಿ ನನ್ನ ಮಗನನ್ನ ಇವಾಗ ಹೊರಟೆ ಕರ್ಕೊಂಡ್ಬರ್ತೀನಿ ಅಂತೇಳಿ ರಾಜ ಏನ್ ಮಾಡ್ತಾನೆ, ತನ್ನ ಮಗನ್ನ ತುಂಬಾ ಜೋರಾಗಿ ಹೊರಗಡೆ ಬರೋಕೆ ಹೇಳ್ತಾನೆ. ಹೊರಗಡೆ ಬರುವಂತ ಸಮಯದಲ್ಲಿ ಏನಾಗ್ಬಿಡುತ್ತೆ, ಜೋರಾಗಿ ಗಾಳಿ ಬೀಸುತ್ತೆ. ಗಾಳಿ ಬೀಸಿದ ಏನಾಗುತ್ತೆ, ಅರಮನೆಯ ಮೇಲ್ಗಡೆ ಬಾವುಟ ಇರುತ್ತಲ್ವಾ, ಆ ಬಾವುಟ ಏನ್ ಮಾಡ್ಬಿಡುತ್ತೆ, ಕಿತ್ಕೊಂಡ್ಬಿಡುತ್ತೆ. ಆ ಬಾವುಟ ಕಿತ್ಕೊಂಡು ಏನ್ ಮಾಡುತ್ತೆ, ಮಗ ಅಪ್ಪನನ್ನ ನೋಡೋದಕ್ಕೆ ಬರ್ತಾ ಇದ್ದಾನೆ ಸಭೆಯಲ್ಲಿ, ಆ ಬಾವುಟ ಬಂದು ಸೀದಾ ಅವನ ಎದೆನ ಸೀಳ್ಬಿಡ್ತದೆ. ಯಾವುದು, ಆ ಮಗ ಅಲ್ಲಿ ಸತ್ತೋಗ್ತಾನೆ. 12 ವರ್ಷ ಅಂತ ಹೇಳಿದ್ದು ಅವಾಗ ಸರಿ ಹೋಯ್ತಾ? ಅವಾಗ ರಾಜ ಏನ್ ಮಾಡ್ದ, ಒಪ್ಕೊಂಡ. ಏನಯ್ಯ ನೀನು ಆಚಾರ್ಯ, ನೀನು ನಿಜವಾಗ್ಲೂ ಮೇಲಾಚಾರ್ಯ, ಅದು ಸರಿ, ಹಂದಿ ಬರುತ್ತೆ ಅಂತ ಹೇಳೋದಲ್ಲ, ಎಲ್ಲಿ ಹಂದಿ ಬರ್ಲಿಲ್ವಲ್ಲ? ಅಯ್ಯ ರಾಜ, ನಿನ್ನ ಬಾವುಟದಲ್ಲಿರ್ತಕ್ಕಂಥದ್ದು, ನಿನ್ನ ರಾಜ್ಯ ಲಾಂಛನ ಯಾವ್ದಪ್ಪ ಅಂದ್ರೆ ಹಂದಿ, ವರಾಹಮೂರ್ತಿ. ಆ ವರಾಹಮೂರ್ತಿ ಇರೋದೇ ಬಾವುಟ. ಅದು ಆ ಬಾವುಟನೇ ಬಂದು ನೀನು ಎದೆ ಸೀಳ್ಕೊಂಡೋಗಿರೋದು. ಅವಾಗ ವರಹ ಬಂದ ಅಲ್ಲಿ ಅಂತ ಹೇಳಿದಾಗ ಅವನನ್ನ ಕೊಂಡಾಡಿ, ನೀನು ನವಮಿ ಪಂಡಿತರಲ್ಲಿ ಮಾಣಿಕ್ಯ ಇದ್ದಾಗೆ ಅಂತೇಳಿ ಅವನಿಗೆ ಪ್ರಶಸ್ತಿಯನ್ನು ಕೊಟ್ಟು ಗೌರವವನ್ನು ಕೊಟ್ಟು ಎಲ್ಲ ಮಾಡ್ತಾರೆ. ಆವಾಗ ಅವ್ರೇನ್ ಮಾಡ್ತಾರೆ, ಅವರಿಗೆ ವರಹ ಮೀರಾಚಾರ್ಯರು ಅಂತ ಹೆಸರನ್ನ ಇಟ್ರು. ಸೊ ಅದಕ್ಕೆ ವರಹ ಮೀರಾಚಾರ್ಯರು ಅಂತ ಕರೆಯೋದು. ಗೊತ್ತಾಯ್ತಾ? ಇನ್ನೊಂದ್ಸತಿ ಕೇಳಿದಾಗ ಗೊತ್ತಿಲ್ಲ ಅನ್ಬಾರ್ದು. ಗೊತ್ತಾಯ್ತು ಗುರುಗಳೇ. ಎಲ್ಲಾ ವಿಷಯಗಳು ಸ್ವಲ್ಪ ಅರ್ಥ ತಿಳ್ಕೊಂಡ್ಬೇಕು. ಯಾವಾಗ ಏನಾಗತ್ತೆ, ಏನ್ ಕೇಳ್ತಾರ ಅಂತ ಗೊತ್ತಾಗಲ್ಲ. ಓಕೆ, ಅವರು ಬರ್ದಿರ್ತಕ್ಕಂಥ ಜಾತಕಗಳೇ ನಿಮಗೆ ಬೃಹತ್ ಜಾತಕ, ಹೋರಾ ಸಂಹಿತೆ, ಯೋಗ, ಬ್ರಹ್ಮಾಂಡ, ಖಗೋಳ, ಭೂಗೋಳ, ಹವಾಮಾನ, ಈ ತರ ಅನೇಕ ಶಕುನ ಶಾಸ್ತ್ರ. ಅವರು ಬರ್ದಿರ್ತಕ್ಕಂಥದ್ದು ನೋಡಿ, ಇಲ್ಲೊಂದು ಬೃಹತ್ ಸಂಹಿತೆ ಅಂತ ಒಂದು ಪುಸ್ತಕ ಇದೆ. ಆ ಬೃಹತ್ ಸಂಹಿತೆ ತಗೊಂಡ್ಬಿಟ್ರೆ ನೀವು ಎಷ್ಟು ವಿಷಯಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಭಯಂಕರವಾದ ವಿಷಯಗಳು. ಒಂದು ಶಕುನ ಅಂದ್ರೆ ಹೇಗಿರುತ್ತೆ, ಇವಾಗ ನಾವು ನಾಯಿ ಅಡ್ಡ ಬಂತು, ಬೆಕ್ಕ ಅಡ್ಡ ಬಂತು, ಹಸು ಅಡ್ಡ ಬಂತು ಅಂತ ಹೇಳ್ತೀವಲ್ವಾ, ಆ ತರ ಆ ಪ್ರಾಣಿಯಿಂದ ಹಿಡಿದು ಪ್ರಾಣಿಗಳಿಗೆ ಹೇಗೆಲ್ಲ ಬಂತು ಅಂತೇಳಿ ಸಿಕ್ಕಾಪಟ್ಟೆ ಎಕ್ಸ್ಪ್ಲೇನ್ ಕೊಟ್ಟಿದ್ದಾರೆ. ಅದಕ್ಕೆ ಸಂಹಿತೆ, ಬೃಹತ್ ಸಂಹಿತೆ ಅಂತೇಳಿ ಬರ್ದಿರ್ತಕ್ಕಂಥದ್ದು. ಸೊ ಅದೆಲ್ಲ ನಾವು ಟೈಮ್ ಸಿಕ್ಕಿದಾಗ ಯಾವಾಗಾದ್ರೂ ತೆಗೆದು ನೋಡ್ಬೋದು. ಯಾಕಂದ್ರೆ ಗ್ರಹಗಳ ಬಗ್ಗೆ ತುಂಬಾ ಚೆನ್ನಾಗಿ ಕೊಟ್ಟಿರ್ತಾರೆ. ನಾನು ಹೇಳಿದ್ನಲ್ಲ ಆವಾಗಲೇ, ಆ ಗ್ರಹಗಳ ಬಗ್ಗೆನೂ ಅವರು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಶಕುನಗಳ ಬಗ್ಗೆ ತುಂಬಾ ಕೊಟ್ಟಿದ್ದಾರೆ. ಶಕುನಗಳ ಬಗ್ಗೆ ಅಂತೂ ಭಯಂಕರವಾಗಿ ಕೊಟ್ಟಿದ್ದಾರೆ. ಬಟ್ ನಮ್ಗೆ ನೋಡಕ್ಕೆ ಇವಾಗ ಟೈಮ್ ಇರಬೇಕಷ್ಟೇನೆ. ಈ ಬೆಂಗಳೂರು ಸಿಟಿ ಒಳಗಡೆ ಆಗಲ್ಲ. ಸ್ವಲ್ಪ ಬೆಂಗಳೂರಿಂದ ಔಟ್ರ್ ಹೋದಾಗ ನಮಗೆ ಆ ಶಕುನಗಳು ಉಪಯೋಗಕ್ಕೆ ಬರುತ್ತೆ. ಬೆಂಗಳೂರಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಯಾವುದನ್ನು ನಾವು ನಿಖರವಾಗಿ ಗ್ಲೈಸ್ ಮಾಡೋಕ್ಕಾಗಲ್ಲ. ಪಕ್ಕ ಮನೆ ಇರ್ತದೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಜನ ಓಡಾಡ್ತಾನೆ ಇರ್ತಾರೆ, ರಾತ್ರಿನೂ ಓಡಾಡ್ತಿರ್ತಾರೆ, ಸಾಯಂಕಾಲ ಎಲ್ಲಿ ಬೇಕಾದ್ರೂ ಓಡಾಡ್ತಿರ್ತಾರೆ. ಇಲ್ಲಿ ನಾಯಿ ಯಾವಾಗ ಬೊಗಳುತ್ತೆ ಅಂತ ಗೊತ್ತಿಲ್ಲ. ಹಳ್ಳಿ ಕಡೆ ಆದ್ರೆ ಅದಕ್ಕೊಂದು ಟೈಮ್ ಇರುತ್ತೆ. ಅವ್ರು ಹೇಳ್ತಾರೆ ನಾಯಿ ಈ ಕಡೆ ಬೊಗಳಿದ್ರೆ ಈ ಕಡೆ ಪ್ರಾಣ ಹೋಗುತ್ತೆ, ಈ ತರ ಏನೋ ಕೆಟ್ಟದಾಗತ್ತೆ ಅಂತೇಳಿ. ಬಟ್ ಬೆಂಗಳೂರಲ್ಲಿ ಏನ್ ಮಾಡೋಕ್ಕಾಗತ್ತೆ, ಮನೆಗೂ ನಾಯಿ ಇರುತ್ತೆ, ರೋಡ್ಗೂ ನಾಯಿ ಇರುತ್ತೆ, ಮಧ್ಯಾಹ್ನ ಬೆಳಗ್ಗೆ ಯಾವಾಗ್ಲೂ ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಶಕುನಗಳನ್ನ ನೀವು ಗ್ರಹಿಸೋದು ಕಷ್ಟ. ಆದ್ರೂ ಸಹ ಶಕುನ ಶಾಸ್ತ್ರಗಳಂತಕ್ಕಂಥದ್ದು ಬಹಳ ತುಂಬಾ ಸುಲಭವಾದಂತ ಕೆಲಸ. ತುಂಬಾ ಚೆನ್ನಾಗಿರುತ್ತೆ ಶಕುನ ಶಾಸ್ತ್ರಗಳನ್ನ. ಓಕೆ, ಸೊ ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು, ನಾವು ಜ್ಯೋತಿಷ್ಯವನ್ನ ನೋಡಬೇಕು, ನನ್ನ ಮಗನ ಬಗ್ಗೆ ಕೇಳಬೇಕು ಅಂತೇಳಿ. ಆವಾಗ ಇಲ್ಲಿ ಟಿವಿನಲ್ಲಿ ಏನ್ ಬರ್ತಾ ಇತ್ತು ಅಂತ ಹೇಳಿದ್ರೆ,
ಟಿವಿನಲ್ಲಿ ಮಗನ್ನ ಒಂದು ಹುಡುಗನನ್ನ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋಗ್ತಾ ಇದ್ರು. ಇಮಿಡಿಯೇಟ್ ಆಗಿ ಅವ್ರು ಕೇಳಿದ್ರು, ಏನ್ ನಿಮ್ಮ ಮಗ ಏನ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೇನಮ್ಮ ಅಂತ. ಶಕುನ ನಡೆದಿದ್ದೆಲ್ಲಿ ಇವರಿಗೆ? ಅವರಿರೋದು ಚೆನ್ನೈ. ಓಕೆ, ಅವರಿರೋದು ಚೆನ್ನೈ. ಈಗ ನಾವು ಇಲ್ಲಿ ಮುಂದೆ ಕುತ್ಕೊಂಡಿದ್ದೀವಿ, ಏನೋ ನೋಡ್ತಾ ಕೂತ್ಕೊಂಡಿದ್ದೀವಿ, ಏನೋ ಟಿವಿ ನೋಡ್ತಾ ಇದ್ದೀವಿ. ಟಿವಿನಲ್ಲಿ ಆ ದೃಶ್ಯ ನಡೀತಾ ಇದೆ. ಇವಾಗ ಅವ್ರು ಕೇಳ್ತಿದ್ದಾರೆ, ನನ್ನ ಮಗನ ಬಗ್ಗೆ ಕೇಳಬೇಕು ಅಂತ ತಕ್ಷಣ ಏನು ಯಾವ್ದಾದ್ರು ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಿದ್ದ ವಿಷಯನ, ಮಗನೇನೋ ಪೊಲೀಸ್ ಸ್ಟೇಷನ್ ಅಥವಾ ನೀವೇನೋ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಾ ಅಂದ್ರೆ, ಅದೇ ಸ್ವಾಮಿ ಅದಕ್ಕೆ ಕೇಳ್ತಾ ಇದ್ದೀವಿ ಅಂತ. ಅಷ್ಟೊಂದು ಮ್ಯಾಚ್ ಆಗುತ್ತೆ. ಶಕುನ ಶಾಸ್ತ್ರ ಬಂತು ನಿಮಗೆ, ಅಷ್ಟೊಂದು ಮ್ಯಾಚ್ ಆಗುತ್ತೆ. ಅವಾಗ ಅದನ್ನು ಕಲಿಬೇಕು. ಅದನ್ನು ಕಲಿಬೇಕಂದ್ರೆ ನೀವು ಆ ಬೃಹತ್ ವರ ಶಾಸ್ತ್ರ, ಬೃಹತ್ ಸಂಹಿತೆ, ಆಮೇಲೆ ಸಿದ್ಧಾಂತ, ಇದನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಬೃಹತ್ ಇದನ್ನ ಕಲ್ತ ಮೇಲೆ ಇವಾಗ ಈ ಪಾಠ ಮುಗಿದ ಮೇಲೆ ನಿಮಗೆ ಬೃಹತ್ ವರ ಶಾಸ್ತ್ರವನ್ನ ತಗೊಂಡು ಓದಿದ್ರೆ, ಬೃಹತ್ ಜಾತಕವನ್ನ ತಗೊಂಡು ಓದಿದ್ರೆ ನೀಟಾಗಿ ಅರ್ಥವಾಗುತ್ತೆ. ಅದಕ್ಕೆ ಮುಂಚೆ ಹೋದ್ರೆ ನಿಮಗೆ ಅರ್ಥವಾಗಲ್ಲ. ಈಗ ಈ ಪಾಠ ಎಲ್ಲ ಓದಿದ ಮೇಲೆ ಬೃಹತ್ ಜಾತಕವನ್ನ ಓದಿದ್ರೆ ನಿಮಗೆ ಒಳ್ಳೆ ಗೈಡ್ ತರ ಕೊಡ್ತಾನೆ. ನಿಮಗೆ ಬರಿಬೇಕು ಅಂತ ಹೇಳಿದ್ರೆ ಬರಿಬಹುದು ಆರಾಮಾಗಿ. ಓಕೆ, ಸೊ ಅದಾದ್ಮೇಲೆ ಏನ್ ಬಂತು, ಕ್ರಿಸ್ತಶಕ 442ನಲ್ಲಿ ಪಾಟಲಿಪುತ್ರ ಅಂತ ಕರಿತೀವಲ್ವಾ, ಚಂದ್ರಗುಪ್ತ ಮೌರ್ಯ, ಪಾಟಲಿ ಇದೆಲ್ಲ ಇದೆಯಲ್ಲ, ಅಲ್ಲಿ ಬಂದಾಗ ಅಲ್ಲಿ ಯಾರು ಹುಡ್ತಾರೆ ಅಂತ ಹೇಳಿದ್ರೆ ಇವರು ಆರ್ಯಭಟ್ಟ. ಆರ್ಯಭಟ್ಟ ಅಂದ್ರೆ ಎಷ್ಟು ಫೇಮಸ್ಸು. ಆರ್ಯಭಟ್ಟ ಬಂದು ತನ್ನ 23ನೇ ವಯಸ್ಸಿನಲ್ಲಿ ಅವರು ಭರ್ತಖಂಡದಲ್ಲೇ ಪ್ರಖ್ಯಾತವಾದ ಖಗೋಳ ಶಾಸ್ತ್ರಜ್ಞನಾಗಿರ್ತಕ್ಕಂಥವ್ರು. ಈ ಚಿಕ್ಕ ವಯಸ್ಸಿನಲ್ಲೇ 23 ವಯಸ್ಸಿನಲ್ಲಿ ದೊಡ್ಡ ಖಗೋಳ ಶಾಸ್ತ್ರಜ್ಞರಾಗಿರು. ಯಾಕೆ ಪಾಟಲಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಅದು 3000 ವರ್ಷಗಳ ಹಿಂದೆ ಅದು ಚಂದ್ರಗುಪ್ತಾಚಾರಿಕೆ ಇದ್ದಾಗ ವಿಶ್ವವಿದ್ಯಾನಿಲಯ ಅಂತ ಮೊದಲು ಕಟ್ಟಿದ್ದು ಅವರೇನೆ. ಪಾಪ ಇವತ್ತು ಅವ್ರು ಏನು ಇಲ್ದಲೇ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಇಡೀ ಇಂಡಿಯಾದಲ್ಲಿ ಮೊದಲು ವಿಶ್ವವಿದ್ಯಾನಿಲಯ ಅಂತ ಕಂಡುಹಿಡಿದು ಪಾಟಲಿನಲ್ಲಿ. ಅದಾಗಿ ಅದನ್ನ ತುಂಬಾ ಫೇಮಸ್ ಅದು. ಹಾಗೆ ನಾವು ಸಮಾಜ ಹಿಸ್ಟ್ರಿ ಎಲ್ಲ ಓದುವಾಗ ನಿಮ್ಗೆಲ್ಲ ಗೊತ್ತಿರುತ್ತೆ. ಯಾರಾದ್ರೂ ಹಿಸ್ಟ್ರಿ ಸ್ಟೂಡೆಂಟ್ಗಳಿದ್ರೆ ಗೊತ್ತಿರುತ್ತೆ ಅಲ್ವಾ? ಯಾರಿದ್ದಾರೆ ಹಿಸ್ಟ್ರಿ ಸ್ಟೂಡೆಂಟ್ಗಳು? ಓಕೆ, ಸೊ ಆರ್ಯಭಟ್ಟ ಬಂದು ಸಿಕ್ಕಾಬಟ್ಟೆ ಕಂಡುಹಿಡಿದಿದ್ದಾರೆ. ಅವ್ರೇನ್ ಮಾಡಿದ್ರು, ಒಂದು 4-5 ವಿಧವಾದಂತ ಸೂತ್ರಗಳನ್ನ ಈ ನಮ್ಮ ಪ್ರಪಂಚಕ್ಕೆ ಕೊಟ್ಟೋಗಿದ್ದಾರೆ. ಒಂದು ಗಿಟಕಪಾದ, ಗಣಿತಪಾದ ಮತ್ತೆ ಗೋಳಪಾದ ಅಂತೇಳಿ ಒಂದು 4 ಗಿಟಕಪಾದ, ಗಣಿತಪಾದ, ಕಲಾತ್ರಿಯ ಪಾದ ಮತ್ತು ಗೋಳಪಾದ ಅಂತೇಳಿ ಶ್ಲೋಕಗಳ ಮುಖಾಂತರವಾಗಿ ಸಂಸ್ಕೃತದಲ್ಲಿ ಬರೆದು ಅದನ್ನ ಸೂತ್ರಗಳನ್ನ ಬರೆದಿದ್ದಾರೆ. ಅವರೇ ಆಲ್ಜಿಬ್ರಾ ಕಂಡುಹಿಡಿದಿದ್ದು, ಅವರೇ ಜೀರೋ ಕಂಡುಹಿಡಿದಿದ್ದು, ಅವರೇ ಈ ಟ್ರಯಾಂಗಲ್ ಅಂತ ಕಂಡುಹಿಡಿದಿದ್ದು ಅವರೇನೆ. ನಿಮಗೆ ಭೂಮಿಯನ್ನ ಸೂರ್ಯ ಸುತ್ತುತ್ತೆ ಅಂತ ಅಲ್ಲಿವರೆಗೂ ಯಾರಿಗೂ ಗೊತ್ತಿರಲಿಲ್ಲ, ಅಥವಾ ಭೂಮಿಯನ್ನ ಸೂರ್ಯ ಸುತ್ತುತ್ತಾ ಇದ್ದಾನೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಮೊದಲು ಅವರೇ ಪ್ರೂವ್ ಮಾಡಿದ್ದು. ಅದಕ್ಕೆ ಮುಂಚೆ ಇತ್ತು ಅಂದ್ರೆ ಅದನ್ನ ನಾನು ಹೇಳಿದ್ನಲ್ಲ, 2000 ವರ್ಷಗಳ ಮುಂದೆ ಇತ್ತದು. ಅದನ್ನ ಹಾಗೆ ಬಿಚ್ಚಿ ಇದು ಏನಬಿಟ್ರು, ಬೌದ್ಧ ಜನಾಂಗದಲ್ಲಿದ್ದಾಗ ಅದ್ರ ಬಗ್ಗೆ ಅದ್ ತಲೆನೇ ಕೆಡ್ಸ್ಕೊಳಕ್ ಹೋಗಿಲ್ಲ. ಭೂಮಿ ಆದ್ರೂ ಇರ್ಲಿ, ಸೂರ್ಯನಾದ್ರೂ ಇರ್ಲಿ, ಚಂದ್ರನಾದ್ರೂ ಇರ್ಲಿ, ಮನುಷ್ಯನಾಗಿ ನೀನು ಹುಟ್ಟಿದ್ಯಾ, ನೆಮ್ಮದಿಯಾಗಿ ಬದುಕು, ತಿನ್ನು, ಉಣ್ಣು, ಆರೋಗ್ಯವಾಗಿರು, ಆನಂದವಾಗಿರು, ಸಾವು ಬಂದಾಗ ಹೋಗು ಅನ್ನೋ ತರ ಇದ್ದಿದ್ರಿಂದ ಅವರಿಗೆ ಇದ್ರ ಅವಶ್ಯಕತೆ ಗೊತ್ತಾಗ್ಲಿಲ್ಲ ಅವರಿಗೆ. ಇವಾಗ ನಮ್ಗೆ ಹಂಗಿಲ್ವಲ್ಲ, ನಮಗೇನಾಗ್ತಿದೆ ಇವಾಗ, ಆಸೆಗಳು ಜಾಸ್ತಿ ಆಯ್ತು, ಬೇಕು ಅನ್ನೋದು ಜಾಸ್ತಿ ಆಯ್ತು. ಆವಾಗ ನಮಗೆ ಇದರ ಅವಶ್ಯಕತೆ ಬೇಕಾಯ್ತು. ನಮಗೂ ಬೇಡ ಅನ್ನೋರಿಗೆ ಬೇಡ, ಬೇಕು ಅನ್ನೋರಿಗೆ ಇದೆಲ್ಲ ಬೇಕು. ಒಬ್ಬ ಸನ್ಯಾಸಿಗೆ ಇದೆಲ್ಲ ಬೇಕಾ? ಸನ್ಯಾಸಿಗೆ ಇದೆಲ್ಲ ಬೇಡ. ಅದಕ್ಕೆ ನಮ್ಮ ಬಸವಣ್ಣವ್ರು ಏನ್ ಹೇಳ್ತಾರೆ, ಅದೆಲ್ಲ ನೋಡಕ್ಕೆ ಹೋಗ್ಬೇಡಯ್ಯ, ವಾರ ತಿಥಿ ನಕ್ಷತ್ರ ಯೋಗ ಏನು ನೋಡಕ್ ಹೋಗ್ಬೇಡ, ಸೂತ್ರಾನು ನೋಡಕ್ ಹೋಗ್ಬೇಡ, ಸೂತ್ಕಾನು ನೋಡಕ್ ಹೋಗ್ಬೇಡ, ಮಣ್ಣು ಮಸಿ ನೋಡಕ್ ಹೋಗ್ಬೇಡ, ಕಾಯಕವೇ ಕೈಲಾಸ, ಶಿವನೇ ದೇವ್ರು, ತಿನ್ನು ಉಣ್ಣು, ದೇವ್ರ ಕೆಲಸ ಮಾಡು, ಶಿವ ಅಂತ ಮಲಕೋ ಅಂತ ಹೇಳೋದು. ಹಾಗೆ ಗುರು ಪರಂಪರೆಯಲ್ಲಿ ಬರ್ತಕ್ಕಂಥದ್ದು ಬೇರೆ. ಬಟ್ ನಾವು ಲೌಕಿಕ ಜೀವನದಲ್ಲಿ ಬಂದ್ಬಿಟ್ಟಿದೀವಿ. ನಾವೆಲ್ಲ ಗುರುಗಳಾಗಲ್ಲ. ಅವ್ರು ಹೇಳಿದಾರೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಈಗ ನನಗೆ ಹೆಂಡತಿ ಬೇಡ, ಮಕ್ಳು ಬೇಡ ಅನ್ನಕ್ಕಾಗತ್ತಾ? ಬೇಡ. ಈಗ 4 ಕತೆ ಕಾರ್ ಬೇಕು ಬೇಡ ಅನ್ನಕ್ಕಾಗತ್ತಾ? ಒಂದು ಬಂಗ್ಲಾ ಬೇಡ ಅನ್ನಕ್ಕಾಗತ್ತಾ? ಅದು ಬೇಕು ಅನ್ನೋ ಜನಗಳಿಗೆ ನಮಗೆ ಇದೆಲ್ಲ ಬೇಕು. ಸೊ ಹಾಗಾಗಿ ಏನಾಯ್ತು, ಅವರು ಕಂಡಿಡಿದ್ರು. ಸೊ ಅದನ್ನ ಅವ್ರು ಕಂಡಿಡಿದು ಕೊಟ್ಟಿದ್ರಿಂದ ನಾವು ಇದನ್ನ ಇಷ್ಟು ದೂರ ಎಲಾಬ್ರೇಟ್ ಮಾಡಿ ನೋಡ್ತಾ ಇದ್ದೀವಿ. ನೋಡಿ, ಅವತ್ತು ಭೂಮಿ ಸುತ್ತುತ್ತಾ ಇದೆ ಅಂತ ಹೇಳಿ ಫಸ್ಟ್ ಫಾರಿನಲ್ಲಿ ಕಂಡುಹಿಡಿದಿದ್ದು ಯಾರಪ್ಪ ಅಂದ್ರೆ ಗೆಲಿಲಿಯೋ.
ಗೆಲಿಲಿಯ ಕಂಡಿಡಿದು ಹೇಳಿದಾಗ ಏನಾಯ್ತು, ಭೂಮಿ ಸುತ್ತುತ್ತಾ ಇದೆ ಅಂತ ಹೇಳಿದಾಗ ರೋಮ್ ರಾಜ್ಯದಲ್ಲಿ ರಾಜನಿಗೆ ಅವನು ಬಂದು ಹೇಳ್ತಾನೆ, ಸ್ವಾಮಿ ನಾನು ಒಂದು ಅಧ್ಯಯನವನ್ನು ಮಾಡಿದ್ದೀನಿ, ಸತತವಾಗಿ ಒಂದು 30 ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿ ನಾನು ಇದನ್ನು ಪ್ರೂವ್ ಮಾಡಿದ್ದೀನಿ, ಸೂರ್ಯ ಸೆಂಟ್ರಲ್ ಇರುತ್ತೆ, ಭೂಮಿ ಸುತ್ತುತ್ತಾ ಇದೆ ಸ್ವಾಮಿ ಅಂತೇಳಿ ತಂದು ಹೇಳ್ದ. ಅವಾಗ ಅಲ್ಲಿರ್ತಕ್ಕಂಥ ಪಂಡಿತರೆಲ್ಲ ಏನ್ ಮಾಡಿದ್ರು, ನಕ್ಬಿಟ್ರು. ಭೂಮಿ ರೌಂಡ್ ಆಗಿದೆ ಅನ್ನೋದೇ ದೊಡ್ಡ ತಪ್ಪು, ಈಗ ಭೂಮಿ ಸುತ್ತುತ್ತೆ ಬೇರೆ ಅಂತ ಹೇಳ್ತಿದೀಯಾ, ಭೂಮಿ ಸುತ್ತುತ್ತೆ ಅನ್ಬೇಕಾದ್ರೆ ರಾಜ ಸಿಂಹಾಸನದ ಮೇಲೆ ಕುತ್ಕೊಂಡಿದ್ದಾನೆ, ಅವಾಗ ಅವ್ನು ಬಿದ್ದೋಗ್ಬಿಡ್ಬೇಕಾಗಿತ್ತಲ್ವಾ. ಅವಾಗ ಇನ್ನೂ ಅವರಿಗೆ ಗ್ರಾವಿಟೇಷನ್ ಪವರ್ ಗೊತ್ತಾಗ್ಲಿಲ್ಲ ಅವರಿಗೆ, ಅವಾಗ ಸತ್ತೋಗ್ಬಿಡ್ಬೇಕಾಗಿತ್ತಲ್ಲ. ಏನ್ ನಮ್ಮನ್ನೆಲ್ಲ ತಿಕ್ಳು ಅಂದ್ಕೊಂಡ್ಬಿಟ್ಟಿಯ ನೀನು ಅಂದ್ಬಿಟ್ಟು ಅವನನ್ನ ಆವ ಕಾಲದಲ್ಲೇನೆ ಚರ್ಚಲ್ಲಿ ನೇಣ್ ಹಾಕಿದ್ರಂತೆ ಗೆಲಿಲಿಯೋನು. ಅದಾದ್ಮೇಲೆ 60 ವರ್ಷ ಆದ್ಮೇಲೆ ಬಂದಂತವರು ಅವನು ಬರ್ದಿರೋದನ್ನೆಲ್ಲ ಮತ್ತೆ ತಗೊಂಡು ಓಪನ್ ಮಾಡಿ ತಿರ್ಗಾ ಅವನು ಅಧ್ಯಯನವನ್ನು ಮಾಡಿ ರಿಸರ್ಚ್ ಮಾಡಿ, ಇಲ್ಲ ಗೆಲಿಲಿ ಹೇಳಿದ್ದು ಕರೆಕ್ಟು, ಭೂಮಿ ಸುತ್ತುತ್ತಾ ಇದೆ ಅಂತ ಒಪ್ಕೊಂಡ್ರು ಅಲ್ವಾ. ಸೊ ಭೂಮಿ ಸುತ್ತುತ್ತಾ ಇದೆ ಅಂತ ಒಪ್ಕೊಳ್ಬೇಕಾದ್ರೆ ಅದೇನ್ ಮಾಡ್ದ ಅವನು, ಬೇಕು ಅಂತ ಮಾಡದ್ನ ಕಂಡಿಡದ್ನ ಇಲ್ಲ. ಇದೆಲ್ಲ ಸೂಕ್ಷ್ಮ. ಯಾಕೆ ಅವನಿಗೆ ಕೊಡಬೇಕಾಗಿತ್ತು, ಒಂದು ಸೂಕ್ಷ್ಮ ಅದು. ಅವನ್ ಮಲ್ಕೊಂಡು ಮೇಲ್ಗಡೆ ನೋಡ್ತಾ ಇದ್ದ, ಮಂಚೆ ಹಾಕೊಂಡು ಮೇಲ್ಗಡೆ ನಕ್ಷತ್ರ ಕಾಣ್ತಾ ಇತ್ತು, ಚೆನ್ನಾಗಿದೆ, ಆನಂದವಾಗಿದೆ ನಕ್ಷತ್ರ, ದಿನ ಇನ್ಮೇಲೆ ಇಲ್ಲಿ ಹಾಕೊಂಡು ಮಲ್ಕೊಂಡ್ರೆ ನೋಡ್ಬೋದು ನಾವು ಅಂತ ನೋಡ್ದ. 2 ದಿನ ಬಿಟ್ಕೊಂಡು ನೋಡ್ತಾನೆ ನಕ್ಷತ್ರ ಕಾಣ್ತಾ ಇಲ್ಲ ಅವನಿಗೆ. ಅವನು ಕನ್ಫ್ಯೂಸ್ ಆಗೋಗ್ಬಿಟ್ಟ, ನಾನ್ ಮಲ್ಕೊಂಡಿದ್ದ ಜಾಗ ಬೇರೆನಾ ಅಥವಾ ಸಮಯ ಬೇರೆನಾ, ಏನಿದು ಆಶ್ಚರ್ಯವಾಗಿದೆಯಲ್ಲ, ಎಲ್ಲೋಯ್ತದು ಅಂತ. ತಿರ್ಗಾ ಹಂಗೆ ನೋಡೋಣ 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 ಅಂದ್ರೆ ತಿರ್ಗಾ 1 ವರ್ಷ ಬಿಟ್ಕೊಂಡು ಬಂದ್ರೆ ಅದೇ ನಕ್ಷತ್ರ ಬಂತು ಅವನಿಗೆ. ಆವಾಗ ಅವನು ಕನ್ಫರ್ಮ್ ಆಯ್ತು, ಇದೇನ ಇದು ಹೋಗಿದ್ದೆಲ್ಲ ಬರ್ತಾ ಇದ್ದಂಗಿದೆ, ಅವಾಗ ಏನ್ ಅರ್ಥ ಇದು. ಸೊ ಆವತ್ತಿಂದ ಅವನೇನ್ ಮಾಡ್ದ, ದಿನ ನೋಟ್ ಮಾಡಕ್ ಶುರು ಮಾಡ್ದ. ನಾನು ದಿನ ನೋಟ್ ಮಾಡಕ್ ಶುರು ಮಾಡ್ದ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು ಇವಾಗ, ನೀವು ದಿನ ನೋಟ್ ಮಾಡಕ್ ಶುರು ಮಾಡ್ಬೇಕು. ಏನ್ನ ಜಾತಕನ ಅವನು ಅವತ್ತು ಹೆಂಗೆ ನೋಟ್ ಮಾಡಕ್ ಶುರು ಮಾಡದ್ನೋ ಹಾಗೆ ನೀವು ದಿನ ಒಂದ್ ಜಾತಕನ ನೋಟ್ ಮಾಡ್ಬೇಕು. ನಿಮ್ ಜಾತಕನೋ ನಿಮ್ ತಂದೆ ಜಾತಕನೋ ಅಪ್ಪ ಅಮ್ಮನ ಜಾತಕನೋ ನೋಟ್ ಮಾಡ್ತಾ ಬರ್ಬೇಕು. ಹೆಂಗಿದೆ, ಎಲ್ಲೆಲ್ಲಿ ಗ್ರಹಗಳಿದೆ, ನಕ್ಷತ್ರ ಹೆಂಗಿದೆ, ರಾಶಿ ಹೆಂಗಿದೆ, ತಿಥಿ ಹೆಂಗಿದೆ, ಕರ್ಣ ಹೆಂಗಿದೆ, ಗ್ರಹಗಳ ಡಿಗ್ರಿ ಏನಿದೆ, ಇದು ಏನೇ ಅಂತ ಬರ್ಕೊಂಡು ಏನೇನಾಯ್ತು, ಯಾವಾಗ ಶುಭ ಕಾರ್ಯ ಆಯ್ತು, ಯಾವಾಗ ಅಶುಭ ಕಾರ್ಯ ಆಯ್ತು, ಹಾಗಾದ್ರೆ ಇದಕ್ಕೆ ಏನ್ ರೀಸನ್ನು, ಇದನ್ನ ಫಸ್ಟ್ ನೀವು ಕಂಡುಹಿಡಿಬೇಕು. ಅದನ್ನೇ ಅವನು ಅವತ್ತು ಮಾಡಿದ್ದು. ಏನೋ ಕಾಣ್ತಾ ಇದೆಯಲ್ಲ, ಏನೋ ಮರೆ ಆಗ್ತಿದೆಯಲ್ಲ ಅಂದಾಗ ಅವನಿಗೆ ಚಂದ್ರ ಕಾಣ್ತಾನೆ, ಅವನು ಅಮಾವಾಸ್ಯೆ ಆಗತ್ತೆ, ಹುಣ್ಣಿಮೆ ಆಗತ್ತೆ, ಮತ್ತೆ ಆ ನಕ್ಷತ್ರಗಳು ಬರುತ್ತೆ. ಬರ್ದು ಇವತ್ತು 3 ಕಂಡೆ, ಇವತ್ತು 5 ಕಂಡೆ ಅಂತ ಬರ್ಕೊಂಡು ಸುಮಾರು ಒಂದು 20-30 ವರ್ಷದವರೆಗೆ ವರ್ಷನೂ ಇದು ಚೇಂಜ್ ಆಗ್ತಿದೆ, ಹಿಂಗ್ ಬರ್ತಾ ಇದೆ. ಸೊ 360 ಅಂದ್ರೆ ಒಂದು ಸುತ್ತು. ಸೊ ಹಾಗಾಗಿ ಇದು ಒಂದು ಸುತ್ತುತ್ತಾ ಇರಬೇಕಿದು. ಅಲ್ಲಿವರೆಗೆ ಏನ್ ಅನ್ಕೊಂಡಿದ್ವಿ ಅಂತ ಹೇಳಿದ್ರೆ, ಭೂಮಿ ಮಟ್ಟವಾಗಿ ಚೌಕಟ್ಟಾಗಿ ಮಟ್ಟವಾಗಿದೆ ಅಂತ ಅಂದ್ಕೊಂಡಿದ್ವಿ. ಅವನೇ ಹೇಳಿದ್ದು ಇಲ್ಲ, ಭೂಮಿ ರೌಂಡ್ ಆಗಿದೆ ಅಂತ. ಜನ ಒಪ್ಲಿಲ್ಲ ಅದನ್ನ. ಬಾಲ್ ಮೇಲೆ ನಿಲ್ಲಿಸ್ತೀನಿ, ನಿಂತ್ಕೊಳಕಾಗತ್ತೇನಯ್ಯ ನೀನು, ರಾಜ ಹಿಂಗ್ ಕೂತ್ಕೊಂಡಿದ್ದ ನೋಡಯ್ಯ ಅಂತೇಳಿ ಅವನ್ನ ತಗೊಂಡು ಗಲ್ಲಿಗೆ ಹಾಕೋದು. ಅಂತ ಜನ ಇದ್ದಿದ್ದು ನಮ್ಮ ಜನ. ಇವತ್ತು ನಾಸಾಗೆ ಹೋಗಿ ಚಂದ್ರನ ಮಂಡಲಕ್ಕೆ ಹೋಗಿ ಬರೋ ಅಷ್ಟು ಬೆಳೆದಿದ್ದೀವಿ. ಕಾರಣ ಏನಪ್ಪಾ ಅಂದ್ರೆ ಅಭ್ಯಾಸೋ ವೈರಾಗ್ಯಂ ತನ್ನಿರೋಧ. ಅಭ್ಯಾಸ ಅಭ್ಯಾಸ ಅಭ್ಯಾಸ. ನಾನು ನಿಮಗೆ ಮೊನ್ನೆ ಹೇಳ್ಕೊಟ್ಟಿದ್ದು ನಕ್ಷತ್ರಗಳನ್ನ ಹೇಳ್ರಪ್ಪ ಅಂತ ಹೇಳಿದ್ರೆ ಹೇಳ್ತಾ ಇಲ್ಲ. ಇನ್ನು ನೀವು ಗೆಲಿಲಿ ಆಗೋದು ಯಾವಾಗ, ವರಹ ನಿರಾಚಾರ್ಯರಾಗೋದು ಯಾವಾಗ, ಆರ್ಯಭಟ್ಟ ಆಗೋದು ಯಾವಾಗ? ಕೆಲಸಗಳಿರುತ್ತೆ, ಇಲ್ಲ ಅಂತ ಹೇಳಿಲ್ಲ. ಅದನ್ನ ಪಕ್ಕದಲ್ಲಿ ಟೇಬಲ್ ಮಾಡ್ಕೊಂಡು ಅವಾಗ ಅದನ್ನ ನೋಡ್ತಾ ಇರಬೇಕು. ಅದಿಲ್ಲ ಅಂದ್ರೆ ಮತ್ತೆ ಜ್ಯೋತಿಷ ಬಿಟ್ಬಿಡ್ಬೇಕಷ್ಟೇ. ಕಲಿಬೇಕಾ, ಸಾಧನೆ ಮಾಡಬೇಕು, ನೋಡ್ಬೇಕು, ತಿಳ್ಕೊಳ್ತಾ ಇರಬೇಕು. ದಿನ 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 ಅಪ್ಡೇಟ್ ಆಗ್ತಾನೆ ಇರಬೇಕು. ಹೊಸದು ಬರ್ತಾನೆ ಇರುತ್ತಲ್ವಾ ಆತರ. ಸೊ ಆಮೇಲೆ ಅವ್ರು ಏನ್ ಮಾಡಿದ್ರು, ಇದು ಆರ್ಯಭಟ್ಟ ಏನ್ ಮಾಡಿದ್ರು, ಗಿಟಕಪಾದ ಅಂತ ಬಂದ್ರು. ಗಿಟಕಪಾದ ಅಂದ್ರೆ ಭೂಮಿಯ ವರ್ಣನೆ, ಭೂಮಿ ಹೇಗಿದೆ, ಅದ್ರ ವ್ಯಾಸ ಎಷ್ಟು ಅಂತ. ಅವನು ರೌಂಡ್ ಇದೆ ಅಂತ ಕಂಡಿಡ್ದ. ಭೂಮಿಯ ವ್ಯಾಸ ಎಷ್ಟು, ಚಂದ್ರನ ವ್ಯಾಸ ಎಷ್ಟು ಅಂತ ಕಂಡಿಡ್ದ. ಭೂಮಿಯ ವ್ಯಾಸ ಬಂದು 100,050 ಯೋಜನೆಗಳು. ಒಂದು ಯೋಜನೆ ಇದ್ಕೊಟ್ಟು 8 ಮೈಲಿ. ಒಂದು ಅಂದ್ರೆ 12.8 ಕಿಲೋಮೀಟರ್. ಒಂದು ಆಗ 1050 × 12.8 ಕಿಲೋಮೀಟರ್ ಅಂತ ಹೇಳಿದ್ರೆ ಎಷ್ಟು ಕಿಲೋಮೀಟರ್ ವ್ಯಾಸ ಇದೆ, ಯೋಜನೆಗಳಿದಾವೆ ಅಂತ ಕೊಟ್ಟ. ಸೂರ್ಯನ ವ್ಯಾಸ ಎಷ್ಟು, ಚಂದ್ರನ ವ್ಯಾಸ ಎಷ್ಟು, ಎಲ್ಲಾ ಗ್ರಹಗಳ ವ್ಯಾಸವನ್ನ ಸ್ವಲ್ಪ ಯೋಚನೆ ಮಾಡಿ. ಇವತ್ತು ನಾವು ಟೆಲಿಸ್ಕೋಪ್ ಅಲ್ಲಿ ಇಟ್ಕೊಂಡು ಅದ್ರ ಇಂಚು ವಿಕಾರವಾಗಿ ನೋಡ್ಕೊಂಡು ದೂರದಲ್ಲೇ ನೋಡಿ ಹಾಕಿದೀವಿ. ನಾನು ಹೇಳ್ತಿರೋದು ಎಷ್ಟು, 476ನೇ ಇಸ್ವಿ. ಅವಾಗ ಯಾವ ಯಂತ್ರ ಇತ್ತು, ಯಾವ ಮಂತ್ರ ಇತ್ತು, ಹೆಂಗ್ ಮಾಡ್ದ ಅವನು,
ಎಷ್ಟು ಸಾಧನೆ ಮಾಡ್ದ ಅವನು, ಹಿಂಗೆಲ್ಲ ಮಾಡಿರ್ಬೇಕು ಅಂತ ಮಹಾನ್ ವ್ಯಕ್ತಿ. ಅದಕ್ಕೆ ನಾವು ಇದಕ್ಕೆ ಕಳಿಸ್ಬೇಕಾದ್ರೆ ಸ್ಯಾಟಲೈಟ್ ಅನ್ನ ಏನ್ ಕಳಿಸಿದ್ವಿ, ಆರ್ಯಭಟ್ಟ 1 ಆರ್ಯಭಟ್ಟ 2 ಅಂತ ಕಳಿಸಿದ್ದು ಅಲ್ವಾ. ಅಂತ ಮೇಧಾವಿ, ಅದು 23ನೇ ವಯಸ್ಸಿಗೆ, ಏನ್ 60-70 ಅಲ್ಲ, 23ನೇ ವಯಸ್ಸಿಗೆ ಅವನಿಗೆ ಆ ಜ್ಞಾನ ಕೊಟ್ಟಿದ್ದ ಭಗವಂತ. ಎಲ್ಲವೂ ಭಗವಂತನಿಂದನೇ ಬಂದಿರ್ತಕ್ಕಂಥದ್ದು. ಆಮೇಲೆ ಗಣಿತ ಶಾಸ್ತ್ರದಲ್ಲಿ ಅವನೇ ಕಂಡುಹಿಡಿದಿದ್ದು ಏನಪ್ಪಾ ಅಂತ ಹೇಳಿದ್ರೆ, ಬೀಜ ಗಣಿತ, ಆಲ್ಜಿಬ್ರಾ, ಕ್ಷೇತ್ರ ಗಣಿತ, ತ್ರಿಕೋಣ, ಜಾಮಿಟ್ರಿ, ತ್ರಿಕೋಣ ಅಂತ ಹೇಳ್ಬಿಟ್ಟು ಇವತ್ತು ನಾವು ಏನ್ ಮಾಡ್ತಿದೀವಿ ಅದೆಲ್ಲ ಬಂದು ಟ್ರಯಾಂಗಲ್ ಶೇಪ್ ಅಲ್ಲೇ 3 ಡೈಮೆನ್ಷನಲ್ ಸ್ಟಡಿನೇ ಮಾಡ್ತಿರೋದು. ಇವತ್ತೇನ್ ಕಂಪ್ಯೂಟರ್ ಆಗಿರ್ಲಿ, ಇಂಜಿನಿಯರಿಂಗ್ ಆಗಿರ್ಲಿ, ಏನೇ ಆಗಿದ್ರು ಮೆಕ್ಯಾನಿಕಲ್ ಅಂತ ಬರಬೇಕಾದ್ರೆ 3 ಡೈಮೆನ್ಷನಲ್ ಸ್ಟಡಿನೇ ಮಾಡ್ತಿರೋದು. ಅದಾದ್ಮೇಲೆ ಇವಾಗ ಆ 3 ಡೈಮೆನ್ಷನ್ ಅನ್ನ ನಾವು ರೊಟೇಷನ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ವಿ. ಇಲ್ಲಿವರೆಗೆ ಮಾಡ್ತಿದ್ದು 3 ಡೈಮೆನ್ಷನ್ ಶೇಪೇ, ಟ್ರಯಾಂಗಲ್ ಶೇಪ್. ಒಂದು ಟ್ರಯಾಂಗಲ್ ಇನ್ನೊಂದು ಟ್ರಯಾಂಗಲ್ ಸ್ಕ್ವೈರ್ ಆಗುತ್ತೆ, ಪೆಂಟಗನ್ ಆಗುತ್ತೆ, ಎಕ್ಸಗನ್ ಆಗುತ್ತೆ, ಹಿಂಗೆ ಒಂದೇ ಲೈನ್ ಏನು ಮಾಡಲ್ಲ ಅಂತ 3 ಲೈನು. ಆ ಕಂಡುಹಿಡಿದಿದ್ದು ಯಾರಪ್ಪ ಅಂದ್ರೆ ಆರ್ಯಭಟ್ಟ. ಸೊ ಅಂತ ಮೇಧಾವಿಗಳು ಕಲಿತಾ ಬಂದ್ರು. ಸೊ ಅವನೇನ್ ಮಾಡ್ತಾನೆ ಅವನು, ನಾನು ನಿಮಗೆ ಆಯಿನಾಂಶ ಕರೆಕ್ಷನ್ ಅಂತ ಪಾಠ ಮಾಡುವಾಗ ಹೇಳ್ತೀವಿ, ಅದನ್ನೇ ಬೇಕಾದ್ರೆ ಇವಾಗಲೇ ಹೇಳ್ಬಿಡ್ತೀವಿ. ಆಯಿನಾಂಶ ಕರೆಕ್ಷನ್ ಅಂತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಮೊದಲು ಆರ್ಯಭಟ್ಟನೆ ಕಂಡುಹಿಡಿದಿದ್ದು 287ನೇ ಇಸ್ವಿನಲ್ಲಿ ಇತ್ತಂತೆ. ಅವನಿದ್ದಿದ್ದು 456. ಅವರು ರಿಸರ್ಚ್ ಮಾಡಿ 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 ಅವ್ರು ಏನ್ ಹೇಳಿದ್ರಂದ್ರೆ 287ನೇ ಇಸ್ವಿಯಲ್ಲಿ 287ನೇ ಇಸ್ವಿಯಲ್ಲಿ ಸೂರ್ಯ, ಚಂದ್ರ, ಭೂಮಿ ಈ ಶ್ರೀಲಂಕಾದ ಒಂದು ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ಗೆ ಸಮನಾಗಿತ್ತು, ಅಶ್ವಿನಿ ನಕ್ಷತ್ರದಲ್ಲಿತ್ತು. ಅರ್ಥ ಆಗ್ತಿದ್ಯಾ? ಅಶ್ವಿನಿ ನಕ್ಷತ್ರದಲ್ಲಿ ಇತ್ತು. ನೋಡಿ ಇಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಇತ್ತು ಅಂತಾನೆ. ಎಲ್ಲಿಗೆ? 287ನೇ ಇಸ್ವಿಯಲ್ಲಿ. ಏನಾಗುತ್ತೆ, ಈ ಸೂರ್ಯ ಈ ಭೂಮಿ ಏನ್ ಮಾಡುತ್ತೆ, ಹೀಗೆ ಸುತ್ಕೊಂಡು ಬರ್ತಾ ಇರುತ್ತೆ. ಸೂರ್ಯನನ್ನ ಸುತ್ಕೊಂಡ್ ಬರ್ಬೇಕಾದ್ರೆ ಅದನ್ನ 360 ಡಿಗ್ರಿ ಅಂತ ಕರಿತೀವಿ ಒಂದು ಸುತ್ತಕ್ಕೆ. ದಿನ ಎಷ್ಟು ತಗೊಳತ್ತೆ ಅಂತ ಹೇಳಿದ್ರೆ 365 ದಿನ 6 ಗಂಟೆ 36 ನಿಮಿಷ ಏನೋ ತಗೊಳತ್ತದು. ತಗೊಂಡು ಬಂದಾಗ ಅವನ ಲೆಕ್ಕ ಹಾಕಿರೋದೇನಪ್ಪಾ ಅಂತ ಹೇಳಿದ್ರೆ, ಬಂದು ಇದೇ ಜಾಗದಲ್ಲಿ ನಿಲ್ಲಬೇಕಾದ್ರೆ ಡಿಫ್ರೆನ್ಸ್ ಬರ್ತಾ ಇದೆ. ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ ಅಂತ ಅವನು ಕಂಡುಹಿಡಿದಿದ್ದು ಅಂತ ಹೇಳಿದ್ರೆ, ಈ ಸುತ್ಕೊಂಡು ಬರ್ಬೇಕಾದ್ರೆ 0.52 ಸೆಕೆಂಡ್ಸ್ ಡಿಗ್ರಿ ಲೆಕ್ಕದಲ್ಲಿ. ಅರ್ಥವಾಯ್ತಾ ಹೇಳ್ತಿರೋದು? ಇವಾಗ ಇಲ್ಲಿ ಅಶ್ವಿನಿ ನಕ್ಷತ್ರ ಇದೆ, ಓಕೆ, ಇಲ್ಲಿಂದ ಭೂಮಿ ಸುತ್ಕೊಂಡ್ ಬರುತ್ತೆ. ಸುತ್ಕೊಂಡು ಬಂದು ಇಲ್ಲಿ ನಿಲ್ಲೋದಕ್ಕೆ ನಮಗೆ 365 ದಿವಸ 6 ಗಂಟೆ 24 ನಿಮಿಷ ಆಯ್ತು. ಓಕೆ, ಇದನ್ನ ನಾವು ಹೇಳ್ತಾ ಇದ್ದೀವಿ. ಆದರೆ ಅವನೇನ್ ಮಾಡ್ದ ಗೊತ್ತಾ, ಈ ಭೂಮಿಯ ಈಕ್ವೇಟರ್ ಇದೆಯಲ್ವ, ಇಲ್ಲಿಂದ ಇಲ್ಲಿಗೆ ಭೂಮಿ ಈಕ್ವೇಟ್ರು ಇಲ್ಲಿಂದ ಶುರು ಮಾಡಿದ್ದು. ಇದು 365 ಡಿಗ್ರಿ ದಿನಕ್ಕೆ ಇಲ್ಲಿ ಬಂದು ನಿಂತ್ಕೊಂತು. ಭೂಮಿ ನಿಂತ್ಕೊಂಡಾಗ ಈ ಗ್ಯಾಪ್ ಇದೆಯಲ್ಲ, ಇಲ್ಲಿರೋ ಗ್ಯಾಪ್ ಏನ್ ಮಾಡ್ತು, ಸೂರ್ಯ ಒಂದು ಚೂರು ಜರುಗ್ತಾ ಇದ್ದಾನೆ ಅಂತ ಕಂಡುಹಿಡಿದಿದ್ದು ಫಸ್ಟ್ ಯಾರು? ಆರ್ಯಭಟ್ಟ. ನೋಡಿ, ಈ 52 ಸೆಕೆಂಡ್ ಇವತ್ತು ನಾವು ಆಯನಾಂಶ ಕರೆಕ್ಷನ್ನು ನಾವು ಪಂಚಾಂಗದಲ್ಲಿ ಸೆಟ್ ಮಾಡಬೇಕಾದ್ರೆ, ಯಾವ್ದ್ರಲ್ಲಿ, ಮೊಬೈಲಲ್ಲೋ ಅಥವಾ ಇದರಲ್ಲಿ ಸೆಟ್ ಮಾಡ್ಬೇಕಾದ್ರೆ ಆಯನಾಂಶ ಸೆಟ್ ಮಾಡಿ, KP ಆಯನಾಂಶ, ಲಹರಿ ಆಯನಾಂಶ, ರಾಮನ ಆಯನಾಂಶ ಅಂತ ಹೇಳ್ತೀವಲ್ವಾ, ಇದೇ ಆಯನಾಂಶ. ಆ ಡಿಫ್ರೆನ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಆವತ್ತು 297ನೇ ಇಸ್ವಿಗೆ ಸ್ಟಾರ್ಟ್ ಆದಾಗ 0.52 ಸೆಕೆಂಡ್ ಡಿಫ್ರೆನ್ಸ್ ಬಂತು ಅಂತ ಹೇಳಿದ್ರು. ಕರೆಕ್ಟಾ? ಅರ್ಥವಾಗ್ತಿದೆ ನಾನು ಹೇಳ್ತಿರೋದು? ಏನಾದ್ರು ಕನ್ಫ್ಯೂಸ್ ಆಯ್ತಾ? ಇಲ್ಲ ಸರ್, ಆಗ್ತಾ ಇದೆ. ತಿರ್ಗಾ ಕೇಳಿದಾಗ ನಾನು ಹೇಳ್ಬೇಕು, ನನಗೆ ಎಷ್ಟು ಆಯನಾಂಶ ಕರೆಕ್ಷನ್ ಡಿಫ್ರೆನ್ಸ್ ಎಷ್ಟು ಅಂತ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳಬೇಕು. ಈ ಕಥೆ ಹೇಳ ಬಿಟ್ರು ಪರವಾಗಿಲ್ಲ. 0.52 ಸೆಕೆಂಡ್ ಯಾವಾಗಿತ್ತದು? 287ನೇ ಇಸ್ವಿ. 87 ಇಸ್ವಿನಲ್ಲಿ ಇತ್ತು. ಇವತ್ತು ಇಸ್ವಿ ಎಷ್ಟು? ಎಷ್ಟು ವರ್ಷ ಆಯ್ತು ಇವಾಗ? 2020. 1729.
1729 ಇಂಟು 0.52 ಎಷ್ಟಾಯ್ತು? 899 ಸೆಕೆಂಡ್ಗಳು. ಇದನ್ನ ನಿಮಿಷಕ್ಕೆ ಕನ್ವರ್ಟ್ ಮಾಡಿದ್ರೆ 14 ನಿಮಿಷಗಳು, ಅಂದ್ರೆ 14 ಡಿಗ್ರಿಗಳು. 14 ಡಿಗ್ರಿಗಳು ವ್ಯತ್ಯಾಸ ಬರುತ್ತೆ. 14 ಅಲ್ಲ, ಅದಕ್ಕೆ ಕ್ಯಾಲ್ಕುಲೇಷನ್ 23 ಡಿಗ್ರಿ, 23.5 ಡಿಗ್ರಿ ಡಿಫ್ರೆನ್ಸ್ ಬರುತ್ತೆ. 2000ಕ್ಕೇನೆ ನಿಮಗೆ 23.5 ಡಿಗ್ರಿ ಇತ್ತು. ಇವಾಗ 23.5, 23, 35, 40 ಡಿಗ್ರಿ ಡಿಫ್ರೆನ್ಸ್ ಇರುತ್ತೆ. ಇವಾಗ 30 ಡಿಗ್ರಿ ಡಿಫ್ರೆನ್ಸ್, 31 ಡಿಗ್ರಿ ಡಿಫ್ರೆನ್ಸ್ ಇರುತ್ತೆ. ಅದನ್ನೇ ಆಯನಾಂಶ ಕರೆಕ್ಷನ್ ಅಂತ ಹೇಳೋದು. ಅದಕ್ಕೆ ಸಾಯನ ನಿರಾಯಣ ಅಂತ ಕರೆಯೋದು. ನೀವು ಹಿಂದೂ ಕ್ಯಾಲೆಂಡರ್ ಅಂತ ಯಾರ ಹತ್ರ ಲ್ಯಾಪ್ಟಾಪ್ ಮೊಬೈಲ್ ಇದ್ರೆ ಅದರಲ್ಲೆಲ್ಲ ಹಿಂದೂ ಕ್ಯಾಲೆಂಡರ್ ಅಂತ ಇರುತ್ತೆ. ಆ ಹಿಂದೂ ಕ್ಯಾಲೆಂಡರ್ ಜಾತಕ ನೀವು ಹೊಡೆದ್ರೆ ಅದರಲ್ಲಿ ಮೇಲ್ಗಡೆ ಸಾಯನ ಪ್ಲಾನೆಟರಿ ಪೊಸಿಷನ್, ನಿರಾಯನ ಪ್ಲಾನೆಟರಿ ಪೊಸಿಷನ್ ಅಂತ ತೋರಿಸ್ತಾನೆ. ಆ ಸಾಯನ ಪ್ಲಾನೆಟರಿ ಪೊಸಿಷನ್ಗೂ ನಿರಾಯನ ಪ್ಲಾನೆಟರಿ ಪೊಸಿಷನ್ಗೂ 23 ಡಿಗ್ರಿ ಡಿಫ್ರೆನ್ಸ್, 23.5 ಡಿಗ್ರಿ ಡಿಫ್ರೆನ್ಸ್ ಇರುತ್ತೆ. ಈಗ ನಾವೇನಂತಿದೀವಿ, ಇದು ಸಂಕ್ರಾಂತಿ ಪ್ರಾರಂಭವಾಯಿತು, ಸಂಕ್ರಾಂತಿ ನಮಗೆ ಜನವರಿ 15ಕ್ಕೆ ಪ್ರಾರಂಭವಾಯಿತು ಅಂತಿದೀವಲ್ವಾ? ಹಾಗಾದ್ರೆ ಅಲ್ಲಿ ಇದೆಯಾ, ಅಲ್ಲಿ ಸೂರ್ಯ ಬಂದಿದ್ದಾನ? ಹಂಗಾರೆ ಒರಿಜಿನಲ್ ಆಗಿ ಬಂದಿದ್ದಾನ? ನಿರಾಯಣದ ಪ್ರಕಾರ ನಾವು ಬಂದಿದ್ದಾನೆ ಅಂತೀವಿ. ಸಾಯಣದ ಪ್ರಕಾರ ಅವನು ಬರೋಕೆ 23 ದಿವಸ ಬೇಕು. ಈ ಕಾಲ ವ್ಯತ್ಯಾಸಗಳೆಂದರೆ ನಮಗೆ ನಾವೇನ್ ಹೇಳ್ತೀವಿ, ಕಾಲ ಕೆಟ್ಟಾಯ್ತು, ಕಾಲ ಕೆಟ್ಟಾಯ್ತು, ಕಾಲ ಕೆಟ್ಟಾಯ್ತು ಅಂತ ಕುತ್ಕೊಂಡಿದೀವಿ. ಸೂರ್ಯ ಮಕರ ರಾಶಿ ಬರೋದಕ್ಕೆ 23 ದಿವಸ ಬೇಕಂತೆ. ಯಾಕಂದ್ರೆ ಅವನು ಹಿಂದೆ ಹೋಗ್ತಾ ಇದ್ದಾನಲ್ಲ, ಅದಕ್ಕೆ. ಸೊ ಇದೆಲ್ಲ ಗಣಿತ ಪಾಠಗಳನ್ನ ಕಂಡುಹಿಡಿದಿದ್ದು ಯಾರಪ್ಪ ಅಂತಂದ್ರೆ ಆರ್ಯಭಟ್ಟ. ಆಯನಾಂಶ ಕನೆಕ್ಷನ್ ಅಂತ ಯಾಕೆ ಬೇಕು ಅಂತ ಹೇಳಿದ್ರೆ ಇದಕ್ಕೇನೆ ಆಯನಾಂಶ ಕರೆಕ್ಷನ್. ಆ ಆಯನಾಂಶ ಕರೆಕ್ಷನ್ ಅನ್ನ ಮಾಡಿ ಅವ್ರೇನ್ ಮಾಡ್ತಾರೆ, ಕಂಪ್ಯೂಟರ್ನಲ್ಲಿ ನಮಗೆ ಗ್ರಹ ಇವತ್ತು ಇಲ್ಲಿದೆ, ನಕ್ಷತ್ರ ಇಲ್ಲಿದೆ ಅಂತ ಕರೆಕ್ಷನ್ ಮಾಡಿ ಕೊಡೋದು. ಆಯನಾಂಶ ಕರೆಕ್ಷನ್ ಮಾಡ್ದಲೇ ಇದ್ರೆ ಅದು ಸಾಯನ ಕರೆಕ್ಷನ್ ಆಗುತ್ತೆ. ಸಾಯನವಾದಾಗ ಏನಾಗುತ್ತದೋ ಡಿಗ್ರಿಗಳು ಹಿಂದೆ ಇರುತ್ತೆ. ಓಕೆ, ಅದಕ್ಕೆ ಸಾಯನರು ಆಯನರು ಅಂತ ಕರೆಯೋದು. ಪಾಶ್ಚಿಮಾತ್ಯರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಾಯನ ಪದ್ಧತಿ ಪ್ರಕಾರವಾಗಿ ಪ್ರಿಡಿಕ್ಷನ್ ಅನ್ನ ಮಾಡ್ತಾರೆ. ನಾವು ಏನ್ ಮಾಡ್ತೀವಿ, ನಿರಾಯಣ ಪದ್ಧತಿ ಪ್ರಕಾರವಾಗಿ ಜಾತಕವನ್ನ ನೋಡ್ತೀವಿ. ಅಂದ್ರೆ ಹಿಂದೆ ಇರ್ತಕ್ಕಂಥ ಆ ಒಂದು ಇದು 23 ಡಿಗ್ರಿ ಹಿಂದೆ ಇದ್ರೂ ಸಹ ನಾವೇನ್ ಮಾಡ್ತೀವಿ, ಮೈನಸ್ ಮಾಡಿ ಅದನ್ನ ತಗೊಂಬಂದು ಮುಂದೆ ಇಕ್ಕೋತೀವಿ. ಯಾಕೆ ಅಂದ್ರೆ ಜಾತಕ ಬರ್ದಂತ ಸಮಯ ಏನಾಗಿತ್ತು, ಯಾವ್ದೋ ಕಾಲದಲ್ಲಿ ಬರೆದ್ರು, ಅವರು ಮೇಷರಾಶಿಯನ್ನ ಅಶ್ವಿನಿ ನಕ್ಷತ್ರ ಅಂತ ತಗೊಂಡು ಅಲ್ಲಿಂದನೇ ಲೆಕ್ಕ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಆದ್ರೆ ಇವಾಗ ಅದ ಅಶ್ವಿನಿ ನಕ್ಷತ್ರ ಬಿಟ್ಟು ಅದೇನ್ ಮಾಡ್ತಾ ಇದೆ, ಅದು ಈ ಕಡೆ ರೇವತಿ ಬಿಟ್ಟು ಉತ್ತರ ಭಾದ್ರಪದ ನಕ್ಷತ್ರ ಮುಗಿಸ್ಕೊಂಡು ಎಂಡಿಗೆ ಬರ್ತಾ ಇದೆ. ಈಗ ನಾವು ಅಲ್ಲಿಂದ ಏನನ್ನ ಹೇಳಕ್ ಹೋದ್ರೆ ಜನ ಕನ್ಫ್ಯೂಸ್ ಆಗೋಗ್ಬಿಡ್ತಾರೆ. ಈಗಿರೋದು ಹೇಳೋದಕ್ಕೇನೆ ಅರ್ಥವಾಗಲ್ಲ ಅವರಿಗೆ. ನಿಮ್ಗೆ ಅರ್ಥವಾಗ್ತಿದೆಯೋ ನನಗೆ ಗೊತ್ತಿಲ್ಲ. ಈಗ ನಾನು ಹೇಳ್ತಿರೋ ಪಾಯಿಂಟು ನಿಮ್ಗೆ ಅರ್ಥವಾಗ್ತಿದೆಯೋ ಗೊತ್ತಿಲ್ಲ. ಇನ್ನು ಸಾಮಾನ್ಯ ಜನಗಳಿಗೆಲ್ಲ ನಾವೇನಾದ್ರೂ 3ನೇ ತಾರೀಕು ಬರ್ತದೆ, ಒಂದ್ ದಿವಸ 12ನೇ ತಾರೀಕು ಬರುತ್ತೆ ಅಂತ ಹೇಳಿದ್ರೆ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ ಅವ್ರು. ಸೊ ಅದಕ್ಕೆ ಅವ್ರು ಏನ್ ಮಾಡೋರು, ಆಯನಾಂಶ ಕರೆಕ್ಷನ್ ಅಂತ ಮಾಡಿ ಗೊತ್ತಾಗದ್ ಬೇಡ ಅಂತೇಳಿ ಅದನ್ನ ತಗೊಂಬಂದು ಹಿಂಗ್ ತಿರುಗಿ ಸಿಕ್ಬಿಡ್ತಾರೆ. ಅವಾಗ ನಾವೇನ್ ಅನ್ಕೊಂಡ್ಬಿಡ್ತೀವಿ, ಜನವರಿ 15ನೇ ತಾರೀಕು ಸೂರ್ಯ ಮಕರ ರಾಶಿ ಬಂದ, ಮಕರ ಸಂಕ್ರಾಂತಿ ಅಂತ. ಅರ್ಥವಾಯ್ತಾ ಆಯನಾಂಶ ಕರೆಕ್ಷನ್ ಅಂತ? ಸೊ ಅದು ಇವಾಗ ಔಟ್ ಆಫ್ ದ ಸಬ್ಜೆಕ್ಟ್ ಹೋಯ್ತು. ಬಟ್ ಮುಂದೆಯಿಂದ ಒಂದು ದಿವಸ ಪಾಠ ಮಾಡಬೇಕು. ಆರ್ಯಭಟ್ಟನ ವಿಚಾರ ಬಂದಿದ್ರಿಂದ ನಾನು ಅದನ್ನ ಹೇಳಿದೆ. ಆರ್ಯಭಟ್ಟ ಏನೇನೆಲ್ಲ ಕಂಡುಹಿಡಿದು ಕೊಟ್ಟಿದ್ದಾನೆ ನಮಗೆ ಅನ್ನೋದನ್ನ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರವಾಗಿ ಆ ವಿಷಯ ಹೇಳಿದೆ. ಬಟ್ ಆದ್ರೆ ಅದು ವಿಷಯ ಬೇಕು, ಜ್ಯೋತಿಷ್ಯಗಳಿಗೆ ಅದು ಬೇಕು. ಯಾರಾದ್ರೂ ಮಾತುಕತೆ ಬಂದಾಗ ಹೇಳೋದಕ್ಕೆ ನಮಗೆ ತಾಕತ್ತಿರ್ಬೇಕಂದ್ರೆ ಅದೆಲ್ಲ ಗೊತ್ತಿರಬೇಕು. ಸೊ ಅದಾದ್ಮೇಲೆ ಹೀಗೆ ಬೆಳ್ಕೊಂಡು ಬಂದ ಮೇಲೆ ಬೇರೆಯವರೆಲ್ಲ ಬರ್ತಾ ಬಂದ್ರು. ಅವರಾದ್ಮೇಲೆ ಏನಪ್ಪಾ ಅಂತಂದ್ರೆ 550ರಲ್ಲಿ ಬ್ರಹ್ಮಗುಪ್ತ ಅಂತಕ್ಕಂಥವ್ರು ಬಂದ್ರು. ಅವರು ಸಹ ಅದನ್ನೇನ್ ಮಾಡಿದ್ರು, ಈ ಆರ್ಯಭಟ್ಟ ಮತ್ತೆ ಇವರು ವರಹಮೀರಾಚಾರ್ಯರಿಗೆ ಏನನ್ನ ಒಂದು ಸ್ಕೇಲ್ ಹಾಕೊಟ್ಟಿದ್ರು, ಅದನ್ನ ಅವರು ಮತ್ತೆ ಮೇಲ್ಗಡೆ ಎತ್ಕೊಂಡ್ಬಂದ್ರು. ಆಮೇಲೆ ಅದಾದ್ಮೇಲೇನೋ ಭಾಸ್ಕರಾಚಾರ್ಯರು 1114 ಅವರು ಬಂದಿದ್ದು. ಆವಾಗ ಅವರೊಂದು ಗ್ರಂಥವನ್ನ ಬರೆಸಿದ್ರು. ಅದುವರೆಗೂ ಈ ಯಾರದು
ಬ್ರಹ್ಮಗುಪ್ತ ಅವನ ಮಕ್ಕಳು ಅವರ ಮಕ್ಕಳು ಏನ್ ಮಾಡಿದ್ರು, ಅದನ್ನ ಅಧ್ಯಯನವನ್ನ ಮಾಡ್ತಾ ಮಾಡ್ತಾ ಅದನ್ನ ಡೆವಲಪ್ ಮಾಡ್ತಾ ಬಂದ್ರು. ಯಾವ್ದನ್ನ? ಜ್ಯೋತಿಷ್ಯ, ಇದು ಈ ಅಸ್ಟ್ರಾನಮಿಯನ್ನ, ಜ್ಯೋತಿಷ್ಯವನ್ನ ಆವಾಗ್ಲೇ ಅವರು ಡೆವಲಪ್ ಮಾಡ್ತಾ ಬಂದ್ರು. ಆಮೇಲೆ ಏನ್ ಮಾಡಿದ್ರು, ಅದನ್ನ ಬಂದಂತವರು ನೆಕ್ಸ್ಟ್ ಬಂದಂತ ಪೀಳಿಗೆ ಅವರು ಯಾರು? ಭಾಸ್ಕರಾಚಾರ್ಯ ಅಂತ. ಭಾಸ್ಕರಾಚಾರ್ಯರ ಪುಸ್ತಕನು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಮಹಾವೀರ, ಸೂರ್ಯ ಪ್ರಜಾಪತಿ ಅಂತಕ್ಕಂಥವನು ಭದ್ರಬಾಹು ಸಂಹಿತೆ ಅಂತ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಭದ್ರಬಾಹು ಅಂತ, ಭದ್ರಬಾಹು ಸಂಹಿತೆ. ಕಲ್ಯಾಣ ವರ್ಮ ಅಂತಕ್ಕಂಥವನು ಒಂದು 3 ಪುಸ್ತಕ ಮಾತ್ರ ಸಿಗುತ್ತೆ. ಯೋಗ ಸಾರಾವಳಿ, ಇದು ಜ್ಯೋತಿಷ್ಯ ಸಾರಾವಳಿ ಅಂತೇಳಿ ಕಲ್ಯಾಣ ವರ್ಮ ಬರೆದಿರ್ತಕ್ಕಂಥದ್ದು 3 ಪುಸ್ತಕ ಸಿಗುತ್ತೆ. ಆ ಪುಸ್ತಕವನ್ನು ತಗೊಂಡು ಓದ್ಬೋದು, ಕಲ್ಯಾಣ ವರ್ಮ. ಅದ ಮೇಲೆ ಶ್ರೀಪದಿ ಪದ್ಧತಿ ಅಂತಕ್ಕಂಥದ್ದು, ಅದು ಮುಂದೆ ಒಂದ್ಸತಿ ಯಾವಾಗನೇ ಹೇಳ್ತೀನಿ. ಶ್ರೀಪದಿ ಅಂದ್ರೆ ಯಾರು, ಅವ್ರು ಏನ್ ಮಾಡಿದ್ರು ಅಂತೇಳಿ. ಅವ್ರದ್ದು ತುಂಬಾ ಬೇಕು. ಯಾಕಂದ್ರೆ ಭಾವ ಅಂತ ಕಂಡುಹಿಡಿದಿದ್ದು ಶ್ರೀಪದಿನೇ. ಅದಕ್ಕೆ ಮುಂಚೆ ಬೇರೆ ಭಾವಗಳು ಅಂತ ಇರ್ಲಿಲ್ಲ. ಭಾವಗಳಂತ ಬಂದಿದ್ದು ಶ್ರೀಪದಿ ಬಂದ ಮೇಲೆ. ಅದಕ್ಕೆ ನಾವು ಶ್ರೀಪದಿ ಪದ್ಧತಿ ಅಂತ ಕರಿತೀವಿ. ದೈವಜ್ಞ ವಲ್ಲಭ, ಜಾತಕ ಪದ್ಧತಿ ಅಂತ ಪುಸ್ತಕ ಸಿಗುತ್ತೆ. ಭೋಜರಾಜ, ರಾಜ ಮಾರ್ತಾಂಡ, ಆಮೇಲೆ ಕಾಳಿದಾಸ ವಿರಚಿತನಾಗಿರ್ತಕ್ಕಂಥ ಉತ್ತರ ಕಾಳಾಮೃತ, ಆ ಪುಸ್ತಕನ ತಗೊಂಡು ಓದಿ. ಉತ್ತರ ಕಾಳಾಮೃತ ಪುಸ್ತಕ ತಗೊಂಡಾಗ ನಿಮಗೆ ಅವರು ಬಂದು ಏನ್ ಮಾಡ್ತಾರೆ ಅಂದ್ರೆ, ಕಾಳಿದಾಸ ಗೊತ್ತಲ್ವಾ? ಎಲ್ರಿಗೂ ಗೊತ್ತು ಕಾಳಿದಾಸ ಅಂದ್ರೆ ಯಾರು ಅಂತ, ಯಾಕಂದ್ರೆ ಪಿಕ್ಚರ್ ಎಲ್ಲ ನೋಡಿರ್ತೀರ. ಆ ಉತ್ತರ ಕಾಳಾಮೃತದಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರು ಸಂಸ್ಕಾರಗಳನ್ನ ಕೊಟ್ಟಿದ್ದಾರೆ, ಮತ್ತೆ ಕರ್ಮಗಳನ್ನ ಕೊಟ್ಟಿದ್ದಾರೆ. ಆಮೇಲೆ ಜ್ಯೋತಿಷಿಗೆ ಸಂಬಂಧಪಟ್ಟಂತಹ ಕಾರಕಗಳನ್ನ, ಭಾವಗಳನ್ನ, ಮತ್ತೆ ಚಲನೆಗಳನ್ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನಿಮಗೆ ಚೆನ್ನಾಗಿ ಈಗಿನ ಕಾಲಕ್ಕೆ ಜ್ಯೋತಿಷ್ಯದ ಬಗ್ಗೆ ಚೆನ್ನಾಗಿ ನಿಮಗೆ ತಿಳುವಳಿಕೆ ಬರಬೇಕು ಅಂತಂದ್ರೆ ಉತ್ತರ ಕಾಳಾಮೃತ ಮತ್ತೆ ಕಲ್ಯಾಣ ವರ್ಮನ ಅದು ಸರ್ವಂತ್ರ ಚಿಂತಾಮಣಿ, ಆಮೇಲೆ ಇವ್ರು ಬರೆದಿರ್ತಕ್ಕಂಥ ಮಂತ್ರೇಶ್ವರ ಫಲದೀಪಿಕಾ ಮತ್ತೆ ಉತ್ತರ ಕಾಳಾಮೃತನೇ ಜಾಸ್ತಿ ಇವಾಗ ಓಡ್ತಾ ಇರೋದು. ವರಾಮಿರಾಚಾರ್ಯನ ನೋಡ್ಕೊಂಡ್ರು, ಆಮೇಲೆ ಉತ್ತರ ಕಾಳಾಮೃತ, ಆಮೇಲೆ ಫಲದೀಪಿಕಾ, ಈ 3 ಬುಕ್ಗಳಲ್ಲೇ ಓಡ್ತಾ ಇರೋದು. ಸಾರಾವಳಿ, ಮಂತ್ರೇಶ್ವರ ದೀಪಿಕೆ, ಆಮೇಲೆ ಭಾಸ್ಕರಾಚಾರ್ಯ, ಇದೆಲ್ಲ ಯಾರು ಅಷ್ಟಾಗಿ ಓದ್ತಾ ಇಲ್ಲ. ಯಾಕಂದ್ರೆ ಕೆಲವೆಲ್ಲ ಪುಸ್ತಕಗಳು ಪ್ರಿಂಟ್ ಆಗಿಲ್ಲ, ಕೆಲವೆಲ್ಲ ಪುಸ್ತಕಗಳು ಪ್ರಿಂಟ್ ಆಗಿದೆ. ಜಾತಕ ಅಲಂಕಾರ, ತಮಿಳ್ನಾಡಲ್ಲಿ ಜಾತಕ ಅಲಂಕಾರಗಳನ್ನ ಜಾಸ್ತಿ ನೋಡ್ತಾರೆ. ಜಾತಕ ಅಲಂಕಾರ ಬಂದು ಏನ್ ಮಾಡ್ತಾರೆ ಅಂದ್ರೆ, ಅದು ಸೂತ್ರಗಳನ್ನ ತುಂಬಾ ಚೆನ್ನಾಗಿ ಕೊಟ್ಟಿರ್ತಾರೆ. ಜಾತಕ ಅಲಂಕಾರದಲ್ಲಿ ಅದ ಹೆಸರೇ ಅಲಂಕಾರ ಅಂತ. ಆ ಜಾತಕ ಅಲಂಕಾರದಲ್ಲಿ ಏನ್ ಮಾಡಿದ್ದಾರೆ, ಸೂತ್ರಗಳನ್ನ ಚೆನ್ನಾಗಿ ಕೊಟ್ಟಿರ್ತಾರೆ. ಅವೇ ಆ ಪದ್ಯದ ರೂಪದಲ್ಲಿ ಅಥವಾ ಪಾಠದ ಗದ್ಯದ ರೂಪದಲ್ಲಿ ಕೊಟ್ಟಿರ್ತಾರೆ. ಭಾವಾಧಿಪತಿ ಗ್ರಹಗಳನ್ನ ಮತ್ತೆ ಭಾವಗಳನ್ನ ಸೇರಿಸಿ, ಈ 1ನೇ ಭಾವಾಧಿಪತಿ 4ರಲ್ಲಿದ್ದಾಗೇನು, 10ರಲ್ಲಿದ್ದಾಗೇನು, 5ರಲ್ಲಿದ್ದಾಗೇನು, ಮತ್ತೆ ಪಾಪಗ್ರಹಗಳು ಸೇರಿದ್ರೇನು ಅಂತೇಳಿ ಸಿಕ್ಕಾಪಟ್ಟೆ ಸೂತ್ರಗಳನ್ನ ಕೊಟ್ಟಿದ್ದಾರೆ. ಅದು ಜ್ಯೋತಿಷ್ಯ ಅಲಂಕಾರ ಅಂತ. ಸೊ ಅದನ್ನು ಟೈಮ್ ಇದ್ರೆ ತಗೊಂಡು ಓದ್ಬೋದು. ಬಟ್ ಆದ್ರೆ ಇವಾಗ ನಮ್ಮಲ್ಲಿ ಎಲ್ಲ ಇನ್ಸ್ಟೆಂಟ್ ಆಗಿರೋದ್ರಿಂದ ಗುರುಗಳೇ ಅವೆಲ್ಲ ಓದಕ್ ನಮ್ಗೆ ಟೈಮ್ ಇಲ್ಲ, ನೀವು ನನಗೆ ಒಂದಿಷ್ಟು ಹೇಳ್ಕೊಟ್ಬಿಡಿ, ಒಂದು ಚಕ್ರ ಹಾಕೋದು, ಒಂದು ಕುಂಡ್ಲಿ ಹಾಕೋದು, ಈ ಭಾವ ಎಷ್ಟು, ಈ ಭಾವ ಎಷ್ಟು, ಇಷ್ಟು ಮಾತ್ರ ಹೇಳಿ, ಇದನ್ನ ತಗೊಂಡು ಆ ಕಡೆ ಇಟ್ಬಿಟ್ಟು ಇಷ್ಟು ಹೇಳ್ಬಿಡ್ತೀನಿ ಅಂತ ಕೂತ್ಕೊಂಡಿದ್ದೀವಿ ನಾವು. ಬಟ್ ಜ್ಞಾನ ಸಂಪಾದನೆ ಮಾಡ್ಬೇಕಂದ್ರೆ ಅದೆಲ್ಲ ತಿಳ್ಕೊಳ್ಬೇಕು. ಇನ್ನು ಬೇಕಾದಷ್ಟು ಪುಸ್ತಕಗಳೆಲ್ಲ ಇದೆ. ನಾರದ ಸಂಹಿತೆ ಪುಸ್ತಕ ಇದೆ, ಭಾಸ್ಕರಾಚಾರ್ಯರು ಬರೆದಿರ್ತಕ್ಕಂಥದ್ದು, ಕಲ್ಯಾಣ ವರ್ಮ, ಎಲ್ಲಾ ಪುಸ್ತಕಗಳು ಚೆನ್ನಾಗಿರೋ ಪುಸ್ತಕಗಳೇ. ಏನ್ ಓದ್ಬೇಕಾದ್ರೆ ನಿಮ್ಗೆಲ್ಲ ಒಂದೇ ತರ ಕಾಣುತ್ತೆ. ಎಲ್ರೂ ಶುರು ಮಾಡ್ಬೇಕಾದ್ರೆ ಹೀಗೆ ಶುರು ಮಾಡೋದವ್ರು. ಏನೋ ಈಗ ನಾವ್ ಹೆಂಗ್ ಶುರು ಮಾಡಿದ್ವಿ ಹಾಗೇನೆ ಶುರು ಮಾಡೋದು. ಜ್ಯೋತಿಷ್ಯ ಅಂದ್ರೆ ಏನು, ಎಲ್ಲಿಂದ ಬಂತು ಅಂತ ತಗೊಂಡು ಹಾಗೆ ನಕ್ಷತ್ರದಿಂದ ಬಂದು ಕರ್ಕೊಂಡು ಹೋಗ್ತಾರೆ. ಬಟ್ ಎಲ್ಲಿ ಚೇಂಜ್ ಮಾಡ್ತಾರೆ ಅವರು ಅಂತ ಹೇಳಿದ್ರೆ, ಫಲ ವಿಭಾಗಕ್ಕೆ ಬಂದಾಗ, ಫಲವನ್ನ ನಿರೂಪಣೆ ಮಾಡಿದಾಗ ಗೊಂದಲ. ಅದಕ್ಕೆ ನಾವು ಇವಾಗ್ಲೂ ಕಷ್ಟಪಡೋದು. ಫಲವನ್ನ ಹೇಳುವಾಗ ಅವನೊಂಥರ ಹೇಳ್ತಾನೆ, ಇವನೊಂತ ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬೊಬ್ಬರು ಒಂದೊಂದು ಪುಸ್ತಕಗಳನ್ನ ಓದ್ಕೊಂಡ್ಬಿಟ್ಟಿರ್ತೀವಿ, ಒಬ್ಬೊಬ್ರು ಒಂದೊಂದು ಫಾಲೋ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಆವಾಗ ಅಲ್ಲಿ ಏನಾಗತ್ತೆ, ಇವಾಗ ವಕ್ರಗ್ರಹಗಳು ಅಂತ ಕರಿತೀವಲ್ವಾ, ವಕ್ರಗ್ರಹಗಳು ಶುಭಾನ ಅಶುಭ ಅಂತ ಬಂದಾಗ ಕಲ್ಯಾಣ ವರ್ಮ ಒಂಥರ ಹೇಳ್ತಾರೆ, ಸಾರಾವಳಿ ಒಂಥರ ಹೇಳುತ್ತೆ, ಉತ್ತರ ಕಾಳಾಮೃತ ಒಂಥರ ಹೇಳುತ್ತೆ, ಫಲದೀಪಿಕಾ ಒಂಥರ ಹೇಳುತ್ತೆ. ನಮ್ಮ ಪರಾಶರರು ಬಂತು ವಕ್ರದ ಬಗ್ಗೆ ತಲೆನೇ ಇಟ್ಕೊಂಡಿಲ್ಲ. ಅವರು ಪರಾಶರ ಬಂತು ತಲೆನೇ ಕೆಡ್ಸ್ಕೊಂಡಿಲ್ಲ ಅವರು ವಕ್ರದ ಬಗ್ಗೆ. ಮತ್ತೆ ಪರಾಶರದಲ್ಲಿ ರಾಹುಕೇತುಗಳೇ ಇರಲ್ಲ ಅಲ್ಲಿ. ಸೊ ಹಾಗಾಗಿ ಫಲಗಳನ್ನು ಹೇಳ್ತಾ ಬರ್ಬೇಕಾದ್ರೆ ಇವಾಗ ಅಡ್ವಾನ್ಸ್ ಅಲ್ಲಿ ಬಂದಿರತಕ್ಕಂಥದ್ದನ್ನ ನೀವು ಓದಿದ್ರೆ ಇವಾಗ ಫಲಗಳನ್ನ ಹೇಳೋಕ್ಕೆ ಗೊಂದಲ ಇರಲ್ಲ. ಎಲ್ಲಾ ಪುಸ್ತಕಗಳನ್ನ ಹೇಳಿ ಫಲವನ್ನು ತಿನ್ನೋದ್ರೆ ಕಷ್ಟ ಆಗತ್ತೆ. ಓಕೆ, ಸೊ ಇವಾಗ ಅದಕ್ಕೆ ನೀವು ತಿಳ್ಕೊಂಡಿರಿ, ಸಮಯ ಸಿಕ್ಕಿದ್ರೆ ಓದಿ. ಬಟ್ ಯಾವ್ದನ್ನ ಒಂದರ ಮೇಲೆ ನೀವು ಡಿಪೆಂಡ್ ಆಗಿರಿ. ಆ ಡಿಪೆಂಡ್ ಆಗಿಬಿಟ್ಟು ಬರುವಂತಹ ವಿಷಯಗಳನ್ನ ತಗೊಂಡು
ಕನ್ವರ್ಟ್ ಮಾಡಿ ನಿಮಗೆ ಆ್ಯಡ್ ಮಾಡ್ಕೊಳ್ಳಿ ಹೊರತು ನೀವು ಅದಕ್ಕೆ ಆ್ಯಡ್ ಆಗೋಗ್ಬೇಡಿ. ನೀವು ಅದಕ್ಕೆ ಕನ್ವರ್ಟ್ ಆದರೆ ಕನ್ಫ್ಯೂಸ್ ಆಗೋಗ್ಬಿಡ್ತೀರಾ. ಈಗ ನೀವು ಏನೋ ಒಂದು ಕಲ್ತ್ಕೊಂತೀರಿ, ನಾನು ಏನು ಹೇಳ್ಕೊಡ್ತೀರ ಕಳಿಸ್ತಾ ಇದ್ದೀನಿ, ಕಲ್ತ್ಕೊತಾ ಇದ್ದೀರಾ, ಕಲ್ತ್ಕೊಳ್ಳಿ. ಆ ಪುಸ್ತಕದಲ್ಲಿ ಓದುವಾಗ ಸಿಕ್ಕಿದಂಥ ವಿಷಯಗಳನ್ನ ತಗೊಂಡು ನಿಮಗೆ ಬೇಕಾದ ರೀತಿಯಲ್ಲಿ ನಿಮಗೆ ಅಳವಡಿಸ್ಕೊಳ್ಳಿ. ಬೇಕಾದ್ರೆ ಅದನ್ನ ಪರೀಕ್ಷಾರ್ಥವಾಗಿ ಬೇಕಾದ್ರೆ ಒಂದು 10 ಜಾತಕದ ಮೇಲೆ ಪ್ರಯೋಗ ಮಾಡಿ ನೋಡಿ. ವಕ್ರಗ್ರಹಗಳು ದುಸ್ಥಾನದಲ್ಲಿದ್ದಾಗ ಬಲವಾಗಿರುತ್ತೆ ಅಂತ ಹೇಳ್ತಾರೆ, ವಕ್ರಗ್ರಹಗಳು ನೀಚವಾಗಿದ್ರು ಬಲವಾಗ್ಬಿಡತ್ತೆ ಅಂತ ಫಲದೀಪಿಕೆ ಹೇಳುತ್ತೆ. ಸೊ ಆ ಥರ ಸಾರಾವಳಿ ಬೇರೆ ತರ ಹೇಳುತ್ತೆ, ಇವ್ರುಗಳು ಬೇರೆ ತರ ಹೇಳುತ್ತೆ. ಈ ತರ ಸಣ್ಣ ಸಣ್ಣ ಅವರವರ ರಿಸರ್ಚ್ ಪ್ರಕಾರವಾಗಿ ಅವರು ಅದನ್ನ ಹೇಳಿದ್ದಾರೆ. ಅದನ್ನ ನಾವು ತಪ್ಪು ಅಂತ ತಗೊಳಕ್ಕಾಗಲ್ಲ. ಈಗ ನಾವು ಅಧ್ಯಯನ ಮಾಡ್ಬೇಕಾದ್ರೆ ನಮಗೆ ಗೋಚರವಾಗಿದ್ದನ್ನ ನಾವು ನೋಡ್ಕೊಳ್ತೀವಿ, ಅವ್ರಿಗೆ ಗೋಚರವಾಗಿದ್ದನ್ನ ಅವ್ರು ಹೇಳ್ತಾ ಇರ್ತಾರೆ. ಸೊ ಹಾಗೆ ಬದಲಾವಣೆಗಳು ಆಗ್ತಾನೆ ಇರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಅದನ್ನ ತಪ್ಪು ಅಂತ ತಗೊಳಕ್ಕಾಗಲ್ಲ. ಅಥವಾ ಅವರ ದೇಶ ಕಾಲ ವರ್ತಮಾನದ ಪ್ರಕಾರವಾಗಿ ಅವರ ಅನುಭವಕ್ಕೆ ಬಂದಿದ್ದನ್ನ ನಾವು ತಗೊಂಡಿರ್ತಾರೆ. ಓಕೆ, ನಿಮಗ್ ಬೇಕಾಗಿದ್ದನ್ನ ನೀವು ಅದರೊಳಗೆ ತಗೊಂಡು ಸೇರಿಸ್ಕೊಡಿ. ಅರ್ಥವಾಯ್ತಾ ನಾನು ಹೇಳಿದ್ದು? ಹಾಗಾದ್ರೆ ಜ್ಯೋತಿಷ್ಯ ಬೇಕಾ ಬೇಡವಾ? ಯಾಕಂದ್ರೆ ಆ ಪುಸ್ತಕಗಳನ್ನೆಲ್ಲ ಓದಿದಾಗ ಏನಾಗತ್ತೆ, ಒಬ್ಬೊಬ್ಬರು ಒಂದೊಂಥರ ಹೇಳಿದಾಗ ನಿಮಗೆ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ. ಏನ ಇದು, ಯಾವ್ದು ತಗೊಳ್ಳೋದು ಯಾವ್ದು ಹೇಳೋದು ಇವಾಗ ಅಂತ ಆಗ್ಬಿಡುತ್ತೆ. ಅದಕ್ಕೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಈಗ ನಾವೇನ್ ಪಾಠ ಮಾಡ್ತಿದೀವಿ ಅದನ್ನ ಅಚ್ಚುಕಟ್ಟಾಗಿ ತಿಳ್ಕೊಳ್ಳಿ. ಫಲ ವಿಭಾಗಕ್ಕೆ ಬಂದಾಗ ನಮ್ಮದೇ ಆದಂತ ಫಲ ವಿಭಾಗ ನಿರೂಪಣೆ ಮಾಡೋದನ್ನ ಹೇಳ್ಕೊಡ್ತೀವಿ. ಅದ್ರ ಜೊತೆಗೆ ನೀವು ಆ ಪುಸ್ತಕದಲ್ಲಿ ಮಾಹಿತಿಗಳನ್ನ ತಗೊಳ್ಬಹುದು. ಈಗ ಫಾರ್ ಎಕ್ಸಾಂಪಲ್ ನಾನು ಉತ್ತರಕಾರಾಮೃತ ಅಂತ ಹೇಳಿದೆ, ಅಲ್ಲಿಗೆ ಹೋದಾಗ ನಿಮಗೆ ರಾಶಿಕಾರಕತ್ವಗಳನ್ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ಗ್ರಹಕಾರಕತ್ವಗಳನ್ನು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ಭಾವಕಾರಕತ್ವಗಳನ್ನು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅದನ್ನ ತಗೊಳ್ಬಹುದು. ಆ ಕಾರಕತ್ವಗಳು ನಿಮಗೆ ಬೇರೆ ಯಾರು ಹೇಳಿಲ್ಲ, ಯೋಗ ಸಾರಾವಳಿ ಆಗಿರಲಿ, ಭಾಸ್ಕರಾಚಾರ್ಯ ಆಗಿರಲಿ ಹೇಳಿಲ್ಲ. ಅದನ್ನ ನೀವು ತಗೊಳ್ಬಹುದು. ಯಾಕಂದ್ರೆ ಸಿಕ್ಕಾಪಟ್ಟೆ ಒಂದೊಂದು ಭಾವಕ್ಕೂ ಡಿಫ್ರೆಂಟ್ ಆಂಗಲ್ ಅಲ್ಲಿ ಅವರು ಚಿಂತನೆಯನ್ನ ಮಾಡಿ ಕಾರಕತ್ವನ ಕೊಟ್ಟಿದ್ದಾರೆ. ನಥಿಂಗ್ ಬಟ್ ಇದು ಚಿಂತನೆ. ಪರಾಶರ ಏನ್ ಮಾಡಿದ್ರು, ಮೊದಲನೇ ಭಾವ ಅಂದ್ರೆ ಏನು ಅಂತ ಹೇಳ್ಕೊಟ್ರು. ರೂಪ, ಲಾವಣ್ಯ, ಹಾಗೂ ಹೋಗು, ಅವನ ಬರುವಿಕೆ, ಸಾಯಿಗೆ ಇಷ್ಟೇ ಕೊಟ್ಟಿದ್ದವ್ರು. ಅದನ್ನ ಏನ್ ಮಾಡಿದ್ರು, ಎನ್ಲಾರ್ಜ್ ಮಾಡಿ 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 ಒಂದೊಂದಕ್ಕೆ ಒಂದು 150 ಕಾರಕಗಳನ್ನ ಬರೆದ್ರು, ನೋಡಿದ್ರು, ತಿಳ್ಕೊಂಡ್ರು. ಅದು ನಮ್ ಕೈಗೆ ಆಗಲ್ಲ. ಅದಕ್ಕೆ ಅದನ್ನ ನೋಡಿ ಕಾಪಿ ಮಾಡ್ಕೊಂಡ್ಬಿಡ್ಬೇಕು. ಅರ್ಥವಾಯ್ತು ಹೇಳಿದ್ದು? ಗುರುಗಳೇ ಬುಕ್ ಹೆಸರು ಅನ್ಸುತ್ತೆ ಹೇಳಿ ಗುರುಗಳೇ. ಇವಾಗ ಯೂಟ್ಯೂಬ್ ಅಲ್ಲಿ ಹೇಳಿದೀನಲ್ಲ, ಅದಕ್ಕೆ ಲಾಸ್ಟ್ ಅಲ್ಲಿ ಕೇಳ್ಬೇಕಾದ್ರೆ ನಿಮ್ಗೆ ಗೊತ್ತಾಗತ್ತೆ. ಯೂಟ್ಯೂಬ್ ಕೇಳ್ತೀರಾ ತಾನೆ? ಸರಿ ಗುರುಗಳೇ. ಯೂಟ್ಯೂಬ್ ನೋಡ್ತೀರಾ ಇಲ್ವಾ? ನೋಡ್ತೀವಿ ಗುರುಗಳೇ, ನೋಡ್ತೀವಿ. ಯೂಟ್ಯೂಬ್ ಅಲ್ಲಿ ಇರುತ್ತಲ್ವಾ? ಸರಿ ಗುರುಗಳೇ, ನೋಡ್ತೀವಿ.